ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಎಂದಿನಂತೆ ಇಂದಿನ ನಮ್ಮ ವಿಶೇಷ ಅತಿಥಿಗಳು ಸಾಂಸ್ಕೃತಿಕ ಕ್ಷೇತ್ರ. ಕಳೆದ 30 ವರ್ಷಗಳಿಂದ ಇವರ ಸೇವೆ ನಿಜಕ್ಕೂ ಅಪಾರವಾದದ್ದು. ಕೀರ್ತನಕಾರರಾಗಿ, ರಂಗಭೂಮಿ ಕಲಾವಿದರಾಗಿ, ಜನಪದ ಕಲಾವಿದರಾಗಿ ಸಾಂಸ್ಕೃತಿಕ ಲೋಕದಲ್ಲಿ ತಮ್ಮದೇ ಆದಂತಹ ವಿಶೇಷವಾದಂತಹ ಛಾಪನ್ನು ಮೂಡಿಸಿರುವಂತಹ ಕರ್ನಾಟಕ ಕಲಾಶ್ರೀ ಶ್ರೀ ನರಸಿಂಹದಾಸರು ಇವತ್ತು ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮ ಜೊತೆ ಆಸೀನರಾಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ನಿಮ್ಮ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಅಲ್ಲದೆ ಸಾಕಷ್ಟು ಕೀರ್ತನೆಗಳು, ಜನಪದ ಗೀತೆಗಳು ಅಲ್ಲದೆ ನಿಮ್ಮ ಸಾಂಸ್ಕೃತಿಕ ಲೋಕದ ಸೇವೆಯನ್ನು ನಾವು ಅರ್ಥಕೊಳ್ಳಬೇಕು. ಅದಕ್ಕೂ ಮುಂಚಿತವಾಗಿ ನಮ್ಮ ಕಾರ್ಯಕ್ರಮದ ಪ್ರತೀತಿಯಂತೆ ಇವತ್ತು ಒಂದೊಳ್ಳೆ ಮಾತು ಏನಿದೆ ಅಂತ ಹೇಳಿ ನೋಡೋಣ. ವೀಕ್ಷಕರೇ, ಇದೀಗ ಒಂದೊಳ್ಳೆ ಮಾತು. ಶ್ರೀ ರವೀಂದ್ರನಾಥ ಟ್ಯಾಗೂರರ ಸಾಲುಗಳು. ಜಗತ್ತಿನಲ್ಲಿ ಯಾರು ಏನನ್ನೂ ಕಳೆದುಕೊಂಡಿಲ್ಲವೋ ಅವರು ಏನನ್ನೂ ಪಡೆಯಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ನಾವೇನಾದರೂ ಕಳೆದುಕೊಳ್ಬೇಕು, ಆಗ ಮಾತ್ರ ನಮಗೆ ಏನಾದರೂ ಪಡೆದುಕೊಳ್ಬೇಕು ಅನ್ನುವಂತಹ ಒಂದು ಹಂಬಲ, ಬಯಕೆ ಹೆಚ್ಚಾಗ್ತಾ ಹೋಗುತ್ತೆ. ಕಳೆದುಕೊಂಡಾಗ ಮಾತ್ರ ಅದರ ಬೆಲೆ ಹೆಚ್ಚು ಅನ್ನುವಂತಹ ಒಂದು ಮಾತನ್ನ ಕೇಳಿದ್ದೀವಲ್ಲ, ಅದನ್ನೇ ಇವತ್ತು ಅವರು ಒಂದೊಳ್ಳೆ ಮಾತಾಗಿ ನಮಗೆ ಹೇಳಿದ್ದಾರೆ. ಇದು ಇವತ್ತಿನ ಒಂದೊಳ್ಳೆ ಮಾತಾಗಿತ್ತು. ನಮ್ಮ ಜೊತೆ ಇರುವಂತಹ ಕೀರ್ತನೆಕಾರರು ಕರ್ನಾಟಕ ಕಲಾಶ್ರೀ ಶ್ರೀ ನರಸಿಂಹದಾಸರು. ಅವ್ರ ಜೊತೆ ಮಾತುಕತೆಯನ್ನ ಆರಂಭಿಸೋಣ. ಸರ್, ಇವಾಗ ಮಾತಿಗೂ ಮುನ್ನ ಒಂದು ಗಣೇಶ ಸ್ತುತಿ, ತದನಂತರದಲ್ಲಿ ಒಂದು ಕೀರ್ತನೆಯನ್ನು ನಿಮ್ಮ ದನಿಯಲ್ಲಿ ನಾವು ಕೇಳಬೇಕು ಅನ್ನುವಂಥದ್ದು ನಮ್ಮ ವೀಕ್ಷಕರ ಅಭಿಲಾಷೆ ಕೂಡ, ನಮ್ಮ ಇಚ್ಛೆ ಕೂಡ. ದಯವಿಟ್ಟು ಆಗಲಿ ಮೇಡಮ್. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಓಂಕಾರನ ಶ್ರೀ ಗಣಪನ ಸಿರಿಚರಣಕ್ಕೆ ವಂದಿಪೆ, ಓಂಕಾರನ ಶ್ರೀ ಗಣಪನ ಸಿರಿಚರಣಕ್ಕೆ ವಂದಿಪೆ. ಜಗದಿ ಮುದವ ನೀಡು ಎನುತ ಮನದೆ ಗುಡಿಯೊಳ್ಪೋ ದಿಸೆ, ಓಂಕಾರನ ಶ್ರೀ ಗಣಪನ ಶ್ರೀ ವಂದಿಪೇ. ಸಕಲ ಶ್ರುತಿ ಶಾಸ್ತ್ರಗಳ ಹರಿನಾಯಕ ನೀನೇ, ವಿಘ್ನಗಳನ್ನೆಲ್ಲ ಹರಿಸೋ ವಿಘ್ನೇಶ್ವರ ನೀನೇ. ಸಕಲ ಶ್ರುತಿ ಶಾಸ್ತ್ರಗಳ ಹರಿನಾಯಕ ನೀನೇ, ವಿಘ್ನಗಳನ್ನೆಲ್ಲ ಹರಿಸೋ ವಿಘ್ನೇಶ್ವರ ನೀನೇ. ಶ್ರುತಿದಾಯಕ ಮತಿದಾಯಕ ಶ್ರುತಿ ಹರಸಿ ಜಯಗೊಳಿಸು, ಶ್ರುತಿದಾಯಕ ಮತಿದಾಯಕ ಶ್ರುತಿ ಹರಸಿ ಜಯಗೊಳಿಸು. ಓಂಕಾರನ ಶ್ರೀ ಗಣಪನ ಸಿರಿಚರಣಕ್ಕೆ ವಂದಿಪೆ. ಜಗದಿ ಮುದವ ನೀಡು ಎನ್ನುತ್ತ ಮನದಿ ಗುಡಿಯೊಳ್ಪು ದಿಸಿ, ಓಂಕಾರನ ಶ್ರೀ ಗಣಪನ ಸಿರಿಚರಣಕ್ಕೆ ವಂದಿಪೆ ವಂದಿಪೆ. ಈಗ ಗಣೇಶ ಸ್ತುತಿ ಆಯಿತು. ಕೀರ್ತನಕಾರರಾಗಿ ಸಾಕಷ್ಟು ಹೆಸರನ್ನ ಮಾಡಿದ್ದೀರಿ. ಈ ಕೀರ್ತನೆಗಳು ಅಂತಂದಾಗ ಬಹುಶಃ ನಾವೆಲ್ಲ ಬಹಳಷ್ಟು ಕಾತರತೆಯಿಂದ ಕಾಯ್ತಾ ಇರ್ತೀವಿ. ನಿಮ್ಮ ಧ್ವನಿಯಲ್ಲಿ ಒಂದು ಕೀರ್ತನೆ ಇದೀಗ.
ಇಂದಿನ ದಿನವೇ ಶುಭ ದಿನವೂ, ಇಂದಿನ ದಿನವೇ ಶುಭ ದಿನವೂ, ಇಂದಿನ ಯೋಗ ಶುಭ ಯೋಗ, ಇಂದಿನ ದಿನವೇ ಶುಭ ದಿನವೂ, ಇಂದಿನ ತಾರೆ ಶುಭ ತಾರೆ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರಣ ಶುಭ ಕರಣ, ಇಂದಿನ ಕರಣ ಶುಭ ಕರಣ, ಇಂದಿನ ದಿನವೇ ಶುಭ ದಿನವೂ, ಇಂದು ಪುರಂದರ ವಿಠಲರಾಯನ, ಇಂದು ಪುರಂದರ ವಿಠಲರಾಯನ ಆನಂದದ ದಿನವೇ ಶುಭ ದಿನವೂ, ಆನಂದದ ದಿನವೇ ಶುಭ ದಿನವೂ, ಇಂದಿನ ದಿನವೇ ಶುಭ ದಿನವೂ, ಇಂದಿನ ಯೋಗ ಶುಭ ಯೋಗ, ಇಂದಿನ ದಿನವೇ ಶುಭ ದಿನವೂ, ಶುಭ ದಿನವೂ, ಶುಭ ದಿನವೂ. ಬಹುಶಃ ನಿಮ್ಮ ಈ ಒಂದು ಸಾಲುಗಳಿಂದ ಇವತ್ತಿನ ದಿನ ಶುಭಪ್ರದವಾಗಿರಲಿ ಅನ್ನುವಂತಹ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದೀರಿ. ತಮಗೆ ಮತ್ತೊಮ್ಮೆ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಮಾತುಕತೆಯನ್ನು ಆರಂಭಿಸಬೇಕು. ಈಗ ಶ್ರೀ ನರಸಿಂಹದಾಸರು ಈಗಾಗಲೇ ಕೀರ್ತನಕಾರರಾಗಿ ಸಾಕಷ್ಟು ಹೆಸರನ್ನು ಮಾಡಿದ್ದೀರಿ. ಸಾಮಾನ್ಯವಾಗಿ ಈ ಒಂದು ಸಾಂಸ್ಕೃತಿಕ ಲೋಕ ನಮ್ಮೆಲ್ಲರಿಗೂ ಒಂದರ್ಥದಲ್ಲಿ ಮನರಂಜನೆಯನ್ನು ನೀಡುತ್ತಾ ಹೋಗುತ್ತೆ. ಆದರೆ ಈ ಒಂದು ಸಾಂಸ್ಕೃತಿಕ ಲೋಕಕ್ಕೆ ತಾವು ಹೇಗೆ ಬಂದ್ರಿ? ತಮ್ಮ ಹಿನ್ನೆಲೆಯನ್ನು ಸ್ವಲ್ಪ ತಿಳಿಸಬಹುದಾ? ಮೇಡಮ್, ನಾನು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು. ನನ್ನ ಸ್ವಂತ ಹುಟ್ಟಿದ ಸ್ಥಳ ಬೈಚಾಪುರ ಅಂತ. ನಮ್ಮ ತಂದೆ ಕೆಂಪಯ್ಯ ಅಂತೇಳಿ, ನಮ್ಮ ತಾಯಿ ಭೈರಮ್ಮ ಅಂತ. ನಮ್ಮ ತಂದೆ ವೃತ್ತಿ ಡೋಲು ನುಡಿಸ್ತಾ ಇದ್ರು, ಅವರು ಒಬ್ಬರು ಕಲಾವಿದರಾಗಿ. ನಮ್ಮ ತಾಯಿ ಅವರ ಸಹಧರ್ಮಿಣಿಯಾಗಿ ಅಲ್ಲಲ್ಲಿ ತಾನು ಆರ್ಥಿಕ ಮುಗ್ಗಟ್ಟಿನಿಂದ ಓಡಾಡುವಾಗ, ತಾನು ಕೆಲಸ ಮಾಡುವಾಗ ಸೋಬಾನೆ ಪದಗಳನ್ನು ಹಾಡಿಕೊಂಡು ತಾವು ಜೀವನವನ್ನು ನಡೆಸ್ತಾ ಇದ್ರು. ನಾವು ಅಲ್ಲಿ 4 ಜನ ಮಕ್ಕಳಾಗ್ತೀವಿ. ಅದರಲ್ಲಿ 2 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು, ಒಬ್ಬ ಅಕ್ಕ, ಒಬ್ಬರು ತಂಗಿ, ಒಬ್ಬರು ತಮ್ಮ. ಇದರಲ್ಲಿ ನಾನು ವಿದ್ಯಾಭ್ಯಾಸಕ್ಕೆ ಹೊರಟಾಗ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನವರ ವಿದ್ಯಾಭ್ಯಾಸ ಮಟ್ಟುಗೊಳ್ಳುತ್ತೆ. ಕಾಲಾನುಕಾಲದಲ್ಲಿ ನನ್ನನ್ನು ವಿದ್ಯಾಭ್ಯಾಸಕ್ಕೆ ಸೇರಿಸುವಾಗ ಅರಳೂರು ಪ್ರೈಮರಿ ಶಾಲೆಯಲ್ಲಿ ನಮ್ಮ ತಾಯಿ ತಂದೆಗಳು ನನ್ನನ್ನು ವಿದ್ಯಾಭ್ಯಾಸಕ್ಕೆ ಸೇರಿಸ್ತಾರೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದಾಗ ಆರ್ಥಿಕ ಮುಗ್ಗಟ್ಟಿಂದ ಆಗ ತುಂಬ ತೊಂದರೆಗಳಾಗಿ ನನ್ನ ವಿದ್ಯಾಭ್ಯಾಸ ಕೊನೆಯಾಗುತ್ತೆ ಅಂತಕ್ಕಂಥ ವಿಚಾರಗಳು ಗೊತ್ತಾದಾಗ ನಮ್ಮ ಭಾವನವರಾಗಿರ್ತಕ್ಕಂಥ ಎನ್ ಚಿಕ್ಕಣ್ಣ ಅಂತೇಳಿ ಅವರು ಉಪಾಧ್ಯಾಯ ವೃತ್ತಿನಲ್ಲಿ, ಸರ್ಕಾರಿ ವೃತ್ತಿನಲ್ಲಿ ಕೆಲಸ ಮಾಡ್ತಿದ್ರು. ಜೊತೆಯಲ್ಲಿ ಅವರ ಅಣ್ಣ ದೊಡ್ಡರಾಮಯ್ಯ ಅಂತೇಳಿ, ಇವರು ನಮ್ಮ ಅಮ್ಮನ ಸ್ವಂತ ತಮ್ಮಂದಿರು. ಏನಾದರೂ ಮಾಡಿ ಈ ಹುಡುಗ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾನೆ, ಅವನಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ನನ್ನನ್ನು ನಮ್ಮ ತಾಯಿ ತವ್ರ ಮನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಗ್ಗುಂದ ಅಲ್ಲಿಗೆ ಕರೆತರ್ತಾರೆ. ಅಲ್ಲಿ ನಾನು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ತಿರ್ಗಾ ಮತ್ತೆ ನನ್ನನ್ನು ಹೈಸ್ಕೂಲ್ಗೆ ಬೆಂಗಳೂರಿಗೆ ಸೇರಿಸ್ತಾರೆ. ಮತ್ತು SLCಗೆ ಇಲ್ಲ ಬೇಡ, ಊರಲ್ಲೇ ಇರಲಿ, ನಮ್ಮೂರಲ್ಲಿ ಆತ್ಮರಾಮ ಹೈಸ್ಕೂಲು ಚೆನ್ನಾಗಿದೆ ಅಂತೇಳಿ ಅಲ್ಲಿಗೆ ಕರೆಬರ್ತಾರೆ. 1976ರಲ್ಲಿ ನಾನು SLCಯನ್ನು ಪೂರ್ತಿ ಮಾಡಿ ನಾನು ಪ್ರಥಮ PUCಗೆ ಸೇರಿಕೊಳ್ಬೇಕು ಅಂತ ಹೇಳಿ 1977ರಲ್ಲಿ ಸರ್ಕಾರಿ ವಿಜ್ಞಾನ ಕಾಲೇಜು ತುಮಕೂರಿನಲ್ಲಿ ಪ್ರಥಮ PUCಗೆ ಸೇರಿಕೊಳ್ತೇನೆ. ಇದರ ಹಿಂದೆ ನಮ್ಮ ಒಂದು ಕುಟುಂಬಕ್ಕೆ ಕಲೆ ಹೇಗೆ ಬಂತೋ ನನಗಂತೂ ಅರಿವಿಲ್ಲ. ಕಾರಣ, ನಾನು ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿ ಜೊತೆ ಚರ್ಚೆ ಮಾಡುವಾಗ ದೇವರು, ಧರ್ಮ ಇವೆಲ್ಲವನ್ನು ನಂಬ್ತಾ ಇರಲಿಲ್ಲ. ಆದರೂ ಸಹ ಆ ದೇವತಾ ಕಾರ್ಯಗಳನ್ನು ಮಾಡುವಾಗ ನಾನು ಅವರಿಗೆ ಸಪೋರ್ಟ್ ಮಾಡ್ತಿದ್ದೆ ಹೊರತು ನನ್ನ ಮನಸ್ಸಿನಲ್ಲಿ ಚರ್ಚೆಗಳೇ ನಡೀತಾ ಇತ್ತು. ಅಂಥ ಕಾಲದಲ್ಲಿ ನಮ್ಮ ಚಿಕ್ಕಪ್ಪ ಒಬ್ಬರು ನರಸಿಂಹಯ್ಯ ಅಂತೇಳಿ ಈ ಶನಿಕತೆ ಪುಸ್ತಕವನ್ನು ಹಿಡಿದುಕೊಂಡು ಅಲ್ಲಲ್ಲಿ ಯಕ್ಷಗಾನ ರೂಪದಲ್ಲಿ ಓದ್ತಾ ಇದ್ರು.
ಮನೆ ಮನೆಗಳಲ್ಲಿ ಇಡೀ ರಾತ್ರಿ ಆ ಕಥಾಶ್ರವಣವನ್ನು ಮಾಡ್ತಿದ್ರು. ಆ ಗೀಳು ನನ್ನಲ್ಲಿ ಬಂತೋ ಏನೋ ಗೊತ್ತಿಲ್ಲ. ನಾನು ಕಾಲೇಜಿಗೆ ಸೇರ್ಕೊಂಡ ಮೇಲೆ ಆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಅಲ್ಲಿ ರಂಗಗೀತೆಗಳು, ಜಾನಪದ ಗೀತೆಗಳು, ಭಾವಗೀತೆಗಳು ಮತ್ತು ಚರ್ಚಾ ಸ್ಪರ್ಧೆಗಳು, ಪ್ರಬಂಧ ಸ್ಪರ್ಧೆಗಳು ಇವೆಲ್ಲ ಕರ್ನಾಟಕ ರಾಜ್ಯೋತ್ಸವ ಟೈಮಲ್ಲಿ ಆಗಾಗ ನಡೀತಾ ಇದ್ವು. ಅವಾಗ ಏನಾದರೂ ಮಾಡಿ ನಾನು ಪಾರ್ಟಿಸಿಪೇಟ್ ಮಾಡಬೇಕಲ್ಲ ಅಂತೇಳಿ ನಾನು ಆ ವಿದ್ಯಾಭ್ಯಾಸ ಮಾಡುವಾಗಲೇ ಅದನ್ನು ಬೆಳೆಸ್ಕೊತಾ ಹೋದೆ. ಆ ಬೆಳೆಸ್ಕೊತಾ ಹೋದಾಗ ನಾನು 4 ವರ್ಷ ವಿದ್ಯಾಭ್ಯಾಸವನ್ನು ಮಾಡಿದೆ. 1982 ನಾನು 2ನೇ BSc ಓದ್ತಾ ಇರ್ತಕ್ಕಂಥ ಕಾಲ. ನಾನು ಅನಿವಾರ್ಯವಾಗಿ ವೃತ್ತಿಗೆ ಒಂದು ಅರ್ಜಿ ಹಾಕ್ಬಿಟ್ಟೆ ಅಂಚೆ ಮತ್ತು ತಂತಿ ಇಲಾಖೆಯಲ್ಲಿ. ಒಂದು ಕಡೆ ಕೊನೆ ವರ್ಷದ ಪದವಿ, ನಾನು ಒಬ್ಬ ಸೈನ್ಸ್ ಗ್ರ್ಯಾಜುಯೇಟ್, PCM ಗ್ರ್ಯಾಜುಯೇಟು, 5 ವರ್ಷದ ಕಂಟಿನ್ಯೂಯಸ್ ಸ್ಟೂಡೆಂಟು ಕೂಡ. ನಾನು ಕಾಲೇಜಿನಲ್ಲಿ ಒಳ್ಳೆಯ ಹೆಸರು ಮಾಡಿದ್ದೆ. ಆ ಕಾಲೇಜಿನಲ್ಲಿ ಹೋದವಾಗಲೇ ನಾನು ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕಾಲೇಜಿಗೆ ಪಾರಿತೋಷಿಕಗಳನ್ನ ತಂದು ಕೊಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿದ್ದೆ. ಅಂದರೆ ಉಪಾಧ್ಯಾಯರ ವಿಶ್ವಾಸವನ್ನು ಚೆನ್ನಾಗಿ ಗಳಿಸ್ಕೊಂಡಿದ್ದೆ. ಆಗ ಆ ಹಾರ್ಡರ್ ಕಾಪಿ ಬಂದಾಗ ಏನು ಮಾಡೋದು ಅಂತ ದಿಕ್ಕು ತೋಚದೆ ನಮ್ಮನ್ನ ತಂದೆ ತಾಯಿಗೆ ಹೇಳುವಾಗ ನಮ್ಮ ತಂದೆ ಹಠ ಹಿಡಿದ್ಬಿಟ್ರು. ಯಾಕಂದರೆ ಕೆಲಸ ಸಿಗೋದು ಕಷ್ಟ, ಅಪ್ಪ ನೀನು ಹೆಂಗನ ಓದ್ಕೋ, ನೀನು ವೃತ್ತಿಗೆ ಹೋಗ್ಬಿಡು, ಅದು ಸೆಂಟ್ರಲ್ ಗೌರ್ಮೆಂಟು ಜವಾಬ್ದಾರಿ ಇದು ಕೆಲಸ, ನೀನು ಬಿಡಬೇಡ ಅಂತೇಳಿ ನಮ್ಮೂರಲ್ಲಿ ಅವ್ರಿವ್ರ ಕೈಲಿ ನನಗೆ ಉಪದೇಶ ಮಾಡಿಸಿದ್ರು. ತಿರ್ಗಾ ಅಲ್ಲಿಂದ ಬಂದು ನಾನು ನಮ್ಮ ಫಿಸಿಕ್ಸ್ ಪ್ರೊಫೆಸರ್ ಒಬ್ಬರಿದ್ದರು, IV ರಾಮ್ಕುಮಾರ್ ಅಂತೇಳಿ, ಅವ್ರನ್ನ ಇವತ್ತು ಜ್ಞಾಪಿಸ್ಕೋಬೇಕು ನನ್ನ ಜೀವನದಲ್ಲಿ. ಅವ್ರಿಗೆ ಬಂದು ಹೇಳಿದೆ, ಸರ್ ಇಂಥ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೀನಿ, ನಾನು ಏನು ಮಾಡೋದು ಅಂತ, ಏನು ಮಾಡಬೇಕು ಅನ್ನೋ ಉದ್ದೇಶ ಇದೆ ಅಂತ ಅಂದರು. ನಾನು ಸೆಕೆಂಡ್ ಇಯರ್ PUCನಲ್ಲೇ ವಿಜ್ಞಾನಕ್ಕೆ ಕೆಮಿಸ್ಟ್ರಿನಲ್ಲಿ ಸೆಮಿನಾರ್ಗೆಲ್ಲ ಹೋಗಿದ್ದೆ, ಯೂನಿವರ್ಸಿಟಿ ಲೆವೆಲ್ಗೆ. ಇದೆಲ್ಲ ಗೊತ್ತಿತ್ತು ಅವ್ರಿಗೆ. ಆಗ ಅವರು ಒಂದು ಸಜೆಷನ್ನ ಕೇಳಿದ್ರು, ನೀನು ಡಿಗ್ರಿ ಮಾಡಿ MSc ಮಾಡಬೇಕು ಅಂತ ಇದೆಯಾ, ಇಲ್ಲ ಡಿಗ್ರಿ ಮಾಡಿ ಕೆಲಸ ಹುಡುಕಬೇಕು ಅಂತ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಏನು ದಿಕ್ಕು ತೋಚಲ್ಲ ಸರ್, ನಾನು MSc ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಡಿಗ್ರಿ ಮಾಡಿ ಕೆಲಸ ಅಂತ ಹುಡುಕಬೇಕಾಗುತ್ತೆ ಅಂದೆ. ಒಂದು ಕೆಲಸ ಮಾಡಪ್ಪ, ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೂ ಹೇಳ್ತೀನಿ, ಪ್ರಿನ್ಸಿಪಾಲ್ಗೂ ಹೇಳ್ತೀನಿ, ಅಟೆಂಡೆನ್ಸ್ ಕೊಡಿಸ್ತೀನಿ, ನೀನು ನೇರವಾಗಿ ಜಾಬ್ ಹೋಗಿದ್ರೆ ಹೋಗಿಬಿಡು. ಅವರು ಕೋಲಾರದಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದರು. ನೀನು ಫೈನಲ್ ಇಯರ್ ಡಿಗ್ರಿಗೆ ಏನಾದರೂ ಕ್ಲಾಸ್ಗೆ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಹೋಗು, ನಾನು ಪ್ರಿನ್ಸಿಪಾಲ್ಗೆ ಹೇಳ್ತೀನಿ ಅಂತೇಳಿ ಅವಲೇ ಪ್ರಿನ್ಸಿಪಾಲ್ ಚೇಂಬರ್ಗೆ ಕರ್ಕೊಂಡೋಗಿ ಎಲ್ಲ HODಗಳನ್ನ ಕರೆಸಿ ನನಗೆ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನವ್ರನ್ನ, ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ನವ್ರನ್ನ, ಮಡ್ಡಿ ಅಂತೇಳಿ ಇನ್ನೊಬ್ಬರು ಮಲ್ಲೇಶ್ ಅಂತ, ಈಶ್ವರಪ್ಪ ಅಂತ ಪ್ರಿನ್ಸಿಪಾಲು, ಅವ್ರ ಮುಂದೆ ಒಪ್ಪಿಸಿದ್ರು. ಆಗ ನನ್ನನ್ನು ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ನಾನು ಬಂಗಾರಪೇಟೆಯಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟು ಮೇಡಮ್. ಅಲ್ಲಿ ಹೋಗಿ ನಾನು ಸ್ವಲ್ಪ ಮಾತುಕತೆಯಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಿದ್ದೆ. ಯೂನಿಯನ್ ಸೆಕ್ರೆಟರಿ ಆಗಿಬಿಟ್ಟೆ. ಸೆಕ್ರೆಟರಿ ಆಗಿಬಿಟ್ಟು ನಾನು ಏನಾದರೂ ಮಾಡಿ ಗ್ರ್ಯಾಜುಯೇಷನ್ ಮುಗಿಸ್ಬೇಕು ಅಂತ ನನ್ನ ದೊಡ್ಡ ಆಸೆ ಇತ್ತು. ಹಾಗಾಗಿ ನಾನು ಒಂದು 6 ತಿಂಗಳಲ್ಲಿ ಯೂನಿಯನ್ ಸೇರಿಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದು 9 ತಿಂಗಳೊಳಗಡೆ ನಾನು ತುಮಕೂರಿಗೆ ಟ್ರಾನ್ಸ್ಫರ್ ಆಗಿ ಹೊರಟುಬಿಟ್ಟೆ. ಫೈನಲ್ ಇಯರ್ ಡಿಗ್ರಿ ಮುಗಿಸ್ಲೇಬೇಕು ಅಂತ. ಅಲ್ಲಿ ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ನಮ್ಮ ಜೊತೆಲೇ ಎಕ್ಸಾಮ್ ಬರೀಬೇಕು ನೀನು ಅಂದಾಗ, ಆಗೋ ಹೀಗೋ ಓದ್ಕೊಂಡಿಕ್ಸ್ನಲ್ಲಿ ಸ್ವಲ್ಪ ಫಾಸ್ಟ್ ಆಗಿದ್ದೆ ನಾನು. ಹಾಗಾಗಿ ಆ ವರ್ಷ ನಾನು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ತಗೊಂಡು ನಮ್ಮ ಸ್ನೇಹಿತರ ಜೊತೆಲೇ ಮೊದಲನೇ ವರ್ಷದ ಅಂತಿಮ ವರ್ಷದ BScನಲ್ಲಿ ಮ್ಯಾಥಮೆಟಿಕ್ಸ್ ಪಾಸ್ ಮಾಡಿ, ಆ ವರ್ಷ ಅಲ್ಲಿಂದ ನೆಕ್ಸ್ಟ್ ಇಯರ್ನಲ್ಲಿ ಅಲ್ಲಿ ಪ್ರಾಕ್ಟಿಕಲ್ಸ್ಗೆಲ್ಲ ಅಟೆಂಡ್ ಮಾಡಿ, ಮಾದೇವಯ್ಯ ಅಂತೇಳಿ ಪ್ರಿನ್ಸಿಪಾಲ್ ಇದ್ದರು, ಅವ್ರಿಗೂ ಗೊತ್ತಿತ್ತು ನನ್ನ ಪರಿಸ್ಥಿತಿ. ಅಪ್ಪ ಬಂದು ನೀನು ಕ್ಲಾಸ್ ತಗೊಂಡು ಹೋಗು ಅಂತ ಹೇಳ್ತಿದ್ರು. ಸೊ ಆಗ ಅಕ್ಟೋಬರ್ ಹೊತ್ತಿಗೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿಬಿಟ್ಟೆ. ಡಿಗ್ರಿ ಕಂಪ್ಲೀಟ್ ಮಾಡೋ ಹೊತ್ತಿಗೆ ಸುಮಾರು 5 ವರ್ಷ ನನಗಾಗಲೇ PNTನಲ್ಲಿ ಸರ್ವಿಸ್ ಆಗಿತ್ತು. ಈ ಮಧ್ಯೆ ನಮ್ಮ ಸ್ನೇಹಿತರೊಬ್ಬರು ಯಾವುದೋ ಒಂದು ಹೈಸ್ಕೂಲ್ ಓಪನ್ ಮಾಡಿ ಆ ಬಿಡುವಿನಲ್ಲಿ ಬಂದು ಮೇಷ್ಟ್ರೆ ನಮ್ಮ ಹುಡುಗರಿಗೆ ಪಾಠ ಹೇಳಬೇಕು ಅಂತೇಳಿ ಒಬ್ಳಾಪುರ ಅಂತೇಳಿ ಮುರಳಿ ಪ್ರೌಢಶಾಲೆ ಅಂತೇಳಿ ಅಲ್ಲಿಗೆ ನನ್ನನ್ನು ಒಬ್ಬ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ತಗೊಂಡೋದ್ರು. ಆದರೂ ಅಲ್ಲಿ ಸೈನ್ಸ್ ಟೀಚರ್ ಅಲ್ಲ, ದಿವಸ 6 ಗಂಟೆ ಪಾಠ ಮಾಡಬೇಕಾಗಿತ್ತು, ತಿರ್ಗಾ ಮಕ್ಕಳ ಜೊತೆ ಆಟ ಆಡಬೇಕಾಗಿತ್ತು. ಸೊ ಅಷ್ಟೊತ್ತಿಗೆ ನಾನು ಏನು ಮಾಡ್ತಿದ್ದೆ, ಈ ಹಾಡುಗಾರಿಕೆ ಇವೆಲ್ಲ ಕೇಳ್ಕೊಂಡಿದ್ನಲ್ಲ. ತುಮಕೂರಿನಲ್ಲಿ ಆವಾಗ ಒಂದು ಕಾಲ ಈ ಹರಿಕತೆ ಅಂದರೆ ಜೀವನದಲ್ಲಿ ಗಂಗಾ ಯಮುನೆ ಸರಸ್ವತಿಯ ಒಂದು ಏನು ಹೇಳ್ತಾರೆ ಅದನ್ನು ಕ್ರೋಢೀಕರಣ
ಅಂತ ಸಂಗಮ. ಹೇಳ್ತಾರೆ. ಸಂಗಮ ಅಂತ ಹೇಳ್ತಾರೆ. ಆ ಸಂಗಮ ಇದ್ದಂಗೆ ಈ ಹರಿಕತೆಗಳನ್ನು ಈ ಗುರುರಾಜುಲು ನಾಯ್ಡು ಮಾಡ್ತಕ್ಕಂಥದ್ದು, ಆಮೇಲೆ ಬೇಲೂರು ವಸಂತಲಕ್ಷ್ಮಿ ಅವ್ರು ಮಾಡ್ತಕ್ಕಂಥದ್ದು, ನಾಗಲಕ್ಷ್ಮಿ ಅವ್ರು ಮಾಡ್ತಕ್ಕಂಥದ್ದು, ಮಾಲೂರು ಸೊಣ್ಣಪ್ಪನವ್ರು ಮಾಡ್ತಕ್ಕಂಥದ್ದು, ಮತ್ತು ಮೈಸೂರು ಮಾಲಿನಿಯವರು, ಅನೇಕ ಜನ ಕಲಾವಿದರು ಗಣೇಶೋತ್ಸವಗಳಲ್ಲಿ ಬಂದು ತುಮಕೂರಿನಲ್ಲಿ ಕತೆ ಮಾಡೋರು. ವಿಶೇಷವಾಗಿ ಗುರುರಾಜುಲು ನಾಯ್ಡರವರು ನಮ್ಮ ಶ್ರೀರಾಮನಗರದಲ್ಲಿ 9 ದಿವಸ ರಾಮನವಮಿ ಟೈಮಲ್ಲಿ ನಿರಂತರವಾಗಿ 9 ದಿವಸ ಹರಿಕತೆ ಮಾಡೋರು. ಆವಾಗ ನಾನು MG ರೋಡಲ್ಲಿ ಹಾಸ್ಟೆಲಲ್ಲಿದ್ದೆ. ಆಗ ಹೆಸರು ಮಾಡಿದ್ದವರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅವರ ಪಠಶಿಷ್ಯರಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಣ್ ದಾಸ್. ಅವರ ಒಡನಾಟವನ್ನು ಏನಾದರೂ ಮಾಡಿ ತಗೋಬೇಕು ಅಂತೇಳಿ ನಾನು ಪ್ರಯತ್ನ ಪಡ್ತಿದ್ದೆ. ಆದರೂ ವಿದ್ಯಾರ್ಥಿ ನಾನಾಗ ಒಂದು ದಿವಸ ಅನಿವಾರ್ಯವಾಗಿ ನಾನು ಹರಿಕತೆಯನ್ನು ಕಲಿತ ಮೇಲೆ ಒಂದು ವೇದಿಕೆಯಲ್ಲಿ ಅವ್ರದ್ದು ನಮ್ಮದು ಇಬ್ಬರದು ಒಂದೇ ಕಾರ್ಯಕ್ರಮ ಬಿದ್ದುಬಿಡ್ತು. ಆಗ ಅವರು 7 ಗಂಟೆಯಿಂದ 10 ಗಂಟೆ ತನಕ ಕಾರ್ಯಕ್ರಮ, ನಂದು 10 ಗಂಟೆಯಿಂದ ಇಡೀ ರಾತ್ರಿ ಕಾರ್ಯಕ್ರಮ. ಅವ್ರ ಕಾರ್ಯಕ್ರಮ ಮುಗಿಸಿ ಬರುವಾಗ ನನ್ನ ಏನಪ್ಪ ನೀನೇ ಮುಂದೆ, ಅವರು ಬಹಳ ಅದ್ಭುತವಾಗಿ ಮಾತಾಡಿಸ್ತಾರೆ. ಯಾರೋ ಒಬ್ಬ ಕಲಾವಿದರಾಗಿ ತುಂಬಾ ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಒಳ್ಳೆ ಮನಸ್ಸಿನಲ್ಲಿ ಆರಿಸ್ತಾರೆ. ಏನಪ್ಪ ನಿಂದ ಮುಂದೆ ಕತೆ ಅಂದರು. ಹೌದು ಗುರುಗಳೇ, ನಾನು ನರಸಿಂಹದಾಸ್ ಅಂತ ಹೇಳಿ ಇಲ್ಲೇ ಬೈಚಾಪುರ ಹಾಗೆ ಹೇಳಿದೆ. ಅಷ್ಟೊತ್ತಿಗೆ ನಾನು ಈ ಹರಿಕತೆನ ಹೆಂಗೆ ಡೆವಲಪ್ ಮಾಡಿಕೊಂಡೆ ಅಂದರೆ, ನಾನು ಅಲ್ಲಿ ಇಲ್ಲಿ ಹರಿಕತೆ ಕೇಳ್ಕೊಂಡು ಈ ವೃತ್ತಿ ಮಾಡೋವಾಗ ನಮ್ಮ ತಂದೆ ಒಂದು ಸಾರಿ ನಮ್ಮ ಮನೇಲಿ ಶನ್ಮಾತ್ಮೆ ಕತೆ ಮಾಡಿಸ್ಬೇಕು ಅಂತ ಹೇಳಿ ಕೇಳ್ತಾ ಇದ್ರು. ಇದೇ ವಿಚಾರವನ್ನ ನಾನು ಕೇಳಬೇಕು ಅಂತ ಹೇಳಿ ಅಂತ ಅನ್ಕೊಂಡಿದ್ದೆ. ಈಗ ಶನಿ ಕಥೆ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವೆಲ್ಲ ಹೇಗೆ ಅಂತಂದ್ರೆ, ಕಥೆ ಅಂತಂದ್ರೆ ಅಥವಾ ದೇವರ ಕಥೆ ಅಂತಂದ್ರೆ ಯಾರೋ ಓದುವಂಥದ್ದು, ಪುರಾಣದಲ್ಲಿ ಕೇಳಿರುವಂಥದ್ದು ಅಥವಾ ಸ್ತೋತ್ರಗಳ ಮುಖೇನ ಪಠಣೆ ಮಾಡುವಂಥದ್ದು ಕೇಳಿರ್ತೀವಿ. ಆದರೆ ಹರಿಕಥೆಯ ಮೂಲಕ ಒಂದು ಶನಿ ಮಹಾತ್ಮನ ಕಥೆಯನ್ನು ನೀವು ಸಾರುವಂಥದ್ದು ಇದೆಯಲ್ಲ, ಅದು ಸಾರ್ವಕಾಲಿಕವಾಗಿ ಎಲ್ಲರ ಮನಸ್ಸಲ್ಲಿ ನಿಲ್ಲುತ್ತೆ ಅನ್ನುವಂತಹ ಒಂದು ಊಹೆಯಿಂದನೋ ಅಥವಾ ಒಂದು ಯೋಚನೆಯಿಂದನೋ ನೀವು ಕೀರ್ತನೆಗಳ ಮೂಲಕ ಹರಿಕಥೆಯನ್ನು ಸಾದರಪಡಿಸ್ತೀರಿ. ಅಂದರೆ ಅದರಲ್ಲಿ ಶನಿ ಕಥೆ ವಿಶೇಷವಾಗಿ ನಿಮಗೆ ಒಂದು ಸದಾವಕಾಶ ಸಿಗುತ್ತೆ. ಯಾರೋ ಒಬ್ರು ಬಂದು ಶನಿ ಕಥೆಯನ್ನ ಮಾಡಬೇಕಾಗಿರುತ್ತೆ ನಿಮ್ಮ ಒಂದು ಕೈಂಕರ್ಯದಲ್ಲಿ, ಅವತ್ತವರು ಬಂದಿರೋದಿಲ್ಲ. ಆದರೆ ಆ ಸ್ಥಾನವನ್ನ ನೀವು ತುಂಬಿ ಶನಿ ಕಥೆಯನ್ನ ಹೇಳುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆ ಬಗ್ಗೆ ತಿಳಿಸ್ಕೊಡಿ. ಇದೇ ಒಂದು ಸಂದರ್ಭ ನಮ್ಮನೆಲ್ಲೇ ಒದಗಿಬಿಡ್ತು. ಯಾಕಂದ್ರೆ ನಮ್ಮ ಮಾವನವ್ರ ಮನೆಯಲ್ಲೂ ಶನಿ ಕಥೆ ಮಾಡಿಸೋರು. ಅನಿವಾರ್ಯವಾಗಿ ನಮ್ಮ ತಂದೆನೂ ಶನಿ ಕಥೆ ಮಾಡಿಸ್ಬೇಕು ಅಂತ ಹೇಳಿ ಒಂದು ಪಣ ತೊಟ್ಟರು. ಆಗ ನಾನೊಬ್ಬ ಕೀರ್ತನಕಾರ ಪುಟ್ರಾಮಯ್ಯ ಅಂತೇಳಿ ನಮ್ಮ ತಾಯಿ ತವ್ರ ಮನೆ ಹತ್ರ ಒಂದು ಅಣ್ಣ ತಂಗಿ ಕತೆ ಅಂತೇಳಿ ಭಾಳ ಚೆನ್ನಾಗಿ ನಲ್ತಂಗ ಕತೆ ಮಾಡೋರು ಶನಿ ಪ್ರಭಾವದಲ್ಲಿ. ಅದನ್ನು ನಾನು ಮೈಗೂಡಿಸ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನಾನು ಮಾಧ್ಯಮಿಕ ವಿದ್ಯಾಭ್ಯಾಸ ಮಾಡುವಾಗ ನಮ್ಮ ಮಾವನವರೆಲ್ಲ ಸೇರಿ ಒಂದು ಕೃಷ್ಣಲೀಲೆ ನಾಟಕ ಹಾಡಿದ್ರು. ಆ ನಾಟಕದ ಪ್ರಾಕ್ಟೀಸ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟು ಇಡೀ ನಾಟಕವನ್ನು ಬ್ಯಾಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು 7ನೇ ತರಗತಿಯಲ್ಲಿದ್ದಾಗ ನಮ್ಮ ಮಾವರು ಅಲ್ಲಿಗೆ ಸೇರಿಸ್ತಿರ್ಲಿಲ್ಲ. ಆದ್ರೂ ಅಲ್ಲಿ ನಮ್ಮ ದೊಡ್ಡಪ್ಪನ ಮಕ್ಕಳು ರಂಗಯ್ಯನವರು, ನರಸಪ್ಪನ ಅವರೆಲ್ಲ ಪಾತ್ರ ಮಾಡಿದ್ರು. ಅವ್ರನ್ನೆಲ್ಲ ನೋಡೋ ಆಸೆ, ಏನಾದರೂ ಮಾಡಿ ಈ ನಾಟಕದ ಗೀಳು ಆವಾಗ ಸ್ವಲ್ಪ ಇತ್ತು. ತುಮಕೂರು ಜಿಲ್ಲೆನೂ ಅದ್ಭುತವಾಗಿ ರಂಗಭೂಮಿ, ಸಾಹಿತ್ಯ, ಸಾಂಸ್ಕೃತಿಕವಾಗಿ ಬೆಳೆದಿತ್ತು. ಇವೆಲ್ಲವನ್ನ ನೋಡ್ತಾ ಇದ್ದೆ ನಾನು. ಆದರೆ ಅಧ್ಯಯನ ಮಾಡಲಿಕ್ಕೆ ಹೋದಾಗ ನನಗೆ ಎಲ್ಲೂ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಹೀಗಾಗಿ ಆ ಶನಿ ಕಥೆನ ಏನಾದರೂ ಮಾಡಿ ನಮ್ಮ ತಂದೆ ಮಾಡಿಸ್ಬೇಕು ಅಂತ ಹೊರಟಾಗ ಒಬ್ಬ ಪುಟ್ರಾಮಯ್ಯನವ್ರಿಗೆ ಕತೆ ಒಪ್ಪಿಸಿದ. ನಾಳೆ ಇಲ್ಲ ನಾಡಿದ್ದು ನಾನು ಹರಿಕತೆಗೆ ಬರೋಕ್ಕಾಗಲ್ಲ ಅಂದ್ಬಿಟ್ರು. ಆಗ ನಾನು ಏನು ಮಾಡೋದು ಈ ಪರಿಸ್ಥಿತಿನಲ್ಲಿ ಅಂತೇಳಿ ನಮ್ಮ ಸ್ನೇಹಿತರೊಬ್ಬರು ನಾರಾಯಣ ಸ್ವಾಮಿ ಅಂತೇಳಿ ಸ್ನೇಹಿತರು ಬಂದಿದ್ದರು. ಅವರು ಹರಿಕತೆ ನೋಡಲಿಕ್ಕೆ. ಅವ್ರಿಗೊಂದು ಮಾತು ಹೇಳಿದೆ ನನ್ನ ಕತೆ ಒಪ್ಕೊಂಡಿದ್ದವ್ರಿಗೆ, ನೋಡಿ ಸರ್ ನಾಳೆ ಬರೋದಾದರೆ ಬನ್ನಿ, ಇಲ್ಲ ಅಂದರೆ ಬರ್ತೀನಿ ಅಂತೇಳಿ ತಪ್ಪಿಸ್ಕೋಬೇಡಿ ಅಂತ. ಇಲ್ಲ ಬರಕಾಲ ಮೇಷ್ಟ್ರೆ ಅಂದರು. ಆಗ ನೇರವಾಗಿ ಅವ್ರಿಗೆ ಹೇಳ್ಬಿಟ್ಟು ಕತೆ ಮುಗಿಸ್ಬಿಟ್ಟು ಅಲ್ಲಿಂದ ಅವ್ರೇನು ಹರಿಕತೆ ಮಾಡ್ತಿದ್ರು ಅದೆಲ್ಲವನ್ನ ನಾನು ಸ್ವಂತ ಅದೇನಲ್ತಂಗಿ ಕತೆ ಇಡೀ ಪ್ಲಾಟನ್ನು ನಾನೇ ಸ್ವಂತ ಬರ್ಕೊಂಬಿಟ್ಟೆ. ಆ ಪ್ಲಾಟನ್ನು ಅವ್ರು ಯಾವ ರೀತಿ ಕತೆ ಮಾಡ್ತಿದ್ರು, ಏನು ಎತ್ತ ಹಾಡುಗಳು ಎಲ್ಲವನ್ನ ನನ್ನ ಬುದ್ಧಿಗೆ ನಾನು ಬರ್ಕೊಂಬಿಟ್ಟೆ, ಒಂದು ದೊಡ್ಡ ಬುಕ್ ಮಾಡ್ಕೊಂಡು. ಈಗ ಶನಿ ಕಥೆಯ ಒಂದು ಝಲಕ್ ನಮ್ಮ ವೀಕ್ಷಕರಿಗೆ ತಾವು ತೋರಿಸಬಹುದಾ? ಹೇಗೆ ಆ ಶನಿ ಕಥೆಯನ್ನ ತಾವು ಕೀರ್ತನೆಯ ಮೂಲಕ ಎಲ್ಲ ಕಡೆ ಪ್ರಚುರಪಡಿಸಿದ್ರಿ ಅಂತ ಹೇಳಿ ದಯವಿಟ್ಟು ತಿಳಿಸ್ಕೊಡಿ. ಶನಿ ಕಥೆ, ಹರಿಕತೆಗಳಲ್ಲಿ 3 ವಿಧವನ್ನ ನಾವು ನೋಡ್ಬೋದು. ಒಂದು ಶನಿಯನ್ನ ಕುರಿತಂತ ಕಥಾಕೀರ್ತನೆಗಳು ಇಡೀ ರಾತ್ರಿ ನಡೆಯುತ್ತೆ. ಅದು ಇತ್ತೀಚೆಗೆ ಕಾಲಘಟ್ಟದಲ್ಲಿ 2 ಗಂಟೆಗೆ 1 ಗಂಟೆಗೆ ಬಂದಿದೆ. ಇನ್ನು ಶಿವಕಥೆಗಳು, ಶಿವನನ್ನ ಕುರಿತು ಕೊಂಡಾಡ್ತಕ್ಕಂಥದ್ದು. ಇನ್ನು ಹರಿಕತೆ ಅಂದರೆ ಅದು ವಿಷ್ಣುವನ್ನ ಕುರಿತು ಕೊಂಡಾಡ್ತಕ್ಕಂಥದ್ದು. ಈ ಹರಿಕತೆಗೆ ಮೂಲ ಪುರುಷರು ನಾರದರು.
ಈ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಹರಿಕತೆ ಮಾಡಿದವರು ಶ್ರೀರಾಮದೇವರ ಮಕ್ಕಳಾಗಿರ್ತಕ್ಕಂಥ ಲವಕುಶರು. ವಾಲ್ಮೀಕಿ ಮಹಾಮುನಿಗಳು ರಾಮದೇವರ ಕಥೆಯನ್ನು ಆ ಮಕ್ಕಳಿಗೆ ಹೇಳ್ಕೊಟ್ಟು ರಾಮನಿಗೆ ಆ ಮಕ್ಕಳಿಂದಲೇ ಹೇಳಿಸ್ತಾರೆ. ಇದೆಲ್ಲವನ್ನ ಆಧ್ಯಾತ್ಮಿಕವಾಗಿ ಕೇಳ್ಕೊಂಡಿದ್ದೆ ನಾನು. ಒಬ್ಬ ಹಸಿರುವಳ್ಳಿ ವೆಂಕಟಪ್ಪನವರು ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಅದ್ಭುತವಾಗಿ ಹರಿಕತೆ ಮಾಡೋರು. ನಮ್ಮನೆಗೆ ಆಗಾಗ ಅವ್ರನ್ನ ಕರೆಸ್ತಾ ಇದ್ವಿ. ಹಾಗಾಗಿ ಆ ಕತೆಗೆ ಒಂದು ಹಾಡನ್ನು ನಾನೇ ಬರೆದು ಆ ಶನಿಕತೆಯನ್ನು ಈ ರೀತಿಯಾಗಿ ಪ್ರಾರಂಭದಲ್ಲಿ ಶುರು ಮಾಡ್ತೀವಿ ನಾವು. ದಯವಿಟ್ಟು ಅದನ್ನು ತಿಳಿಸ್ಕೊಡಿ ಹೇಗಿರುತ್ತೆ ಅಂತ ಹೇಳಿ. ಕಲಿಪುರುಷ ಶನಿ ದೇವ ಕಲಿಪುರುಷ ಶನಿ ದೇವ ಮಾಕಾನುಭಾವ ನಾನರೆಯೇ ನಿನ್ನ ಮಾಯೇ ದೇವ ನಾನರೆಯೇ ನಿನ್ನ ಮಾಯೇ ಉಚ್ಚಳ್ಳುವೋ ನಂಗೆ ಹೆಚ್ಚಿತೋ ನಿನ್ನ ಪರುಸೆ ಉಚ್ಚಳ್ಳುವೋ ನಂಗೆ ಹೆಚ್ಚಿತೋ ನಿನ್ನ ಪರುಸೆ ಯಚಳಗಾರನೆ ಯಜನಿ ದೇವ ಯಚಳಗಾರನೆ ಯಜನಿ ದೇವ ನಾನರೆಯೇ ನಿನ್ನ ಮಾಯೆ ದೇವ ನಾನರೆಯೇ ನಿನ್ನ ಮಾಯೆ ಸಂಪಿಗೆ ಓ ನಂಗೆ ಸೊಂಪಾಯ್ತೋ ನಿನ್ನ ಪರುಸೆ ಸಂಪಿಗೆ ಓ ನಂಗೆ ಸೊಂಪಾಯ್ತೋ ನಿನ್ನ ಪರುಸೆ ಸಂಪತ್ತುಗಾರನೆ ಯೇಷೇನಿ ದೇವ ಸಂಪತ್ತುಗಾರನೆ ಯೇಷೇನಿ ದೇವ ನಾನರಿಯೇ ನಿನ್ನ ಮಾಯೆ ದೇವ ನಾನರಿಯೇ ನಿನ್ನ ಮಾಯೆ ಮಲ್ಲಿಗೆ ಓ ನಂಗೆ ಗುಂಪಾಯ್ತೋ ನಿನ್ನ ಪರುಸೆ ಮಲ್ಲಿಗೆ ಓ ನಂಗೆ ಗುಂಪಾಯ್ತೋ ನಿನ್ನ ಪರುಸೆ ಮಂದರಗಾರನೆ ಯೇಷೇನಿ ದೇವ ಮಂದರಗಾರನೆ ಯೇಷೇನಿ ದೇವ ನಾನರಿಯೇ ನಿನ್ನ ಮಾಯೆ ನಾನರಿಯೇ ನಿನ್ನ ಮಾಯೆ ಕಲಿಪುರುಷ ಶನಿ ದೇವ ಕಲಿಪುರುಷ ಶನಿ ದೇವ ಮಾಕಾನುಭಾವ ನಾನರಿಯೇ ನಿನ್ನ ಮಾಯೆ ದೇವ ನಾನರಿಯೇ ನಿನ್ನ ಮಾಯೆ. ಈ ಜನಗಳು ಏನಾದರೂ ತನ್ನ ಜೀವನದಲ್ಲಿ ಕಷ್ಟ ಬಂತು ಅಂದರೆ ನೂರಾರು ದೇವಸ್ಥಾನಗಳನ್ನು ಸುತ್ತಾರೆ. ಹೌದು, ಇವತ್ತು ವಿಶೇಷವಾಗಿ ಒಂದೂರಿಗೆ 16 ದೇವಸ್ಥಾನ ಆಗೋಗ್ಬಿಟ್ಟವೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅನ್ನೋರು. ತಂದೆ ತಾಯಿನೇ ದೇವರು ಅಂದಾಗ ನನ್ನಿಂದ ಹಿಡ್ಕೊಂಡು ನಾವು ತಂದೆ ತಾಯಿಗೆ ನಮಸ್ಕಾರ ಮಾಡು ಅಂದ್ರೆ ಮಾಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಪ್ರಾತಸ್ಮರಣೀಯರು ಊರ ಮುಂದೆ ಒಂದು ಗುಡಿಗೋಪುರಗಳನ್ನು ಕಟ್ಟಿಸ್ಬಿಟ್ಟವ್ರೆ. ಇವತ್ತೂ ಸಹ ಒಂದು ಮುನಿಯಪ್ಪನ ಗುಡಿ ಆಗಲಿ ಊರ ಮುಂಭಾಗದಲ್ಲಿರುತ್ತೆ. ಒಬ್ಬ ರೈತ ಆಗಲಿ ಒಬ್ಬ ವ್ಯಕ್ತಿ ಆಗಲಿ ಏನಾದರೂ ಎಲ್ಲಾದರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆ ದೇವಸ್ಥಾನದ ಮುಂದೆ ಹೋಗಿ ಒಂದು ಆಂಜನೇಯನ ದೇವಸ್ಥಾನ ಇದ್ರೆ ಸ್ವಾಮಿ ನಮ್ಮಪ್ಪ ಆಂಜನೇಯ ಕಾಪಾಡು ಅಂತೀವಿ. ಹೌದು, ಅಲ್ಲಿ ಮೊದಲು ನಮ್ಮಪ್ಪ ಆಮೇಲೆ ಆಂಜನೇಯ. ಅದೇ ಒಂದು ಲಕ್ಷ್ಮೀ ದೇವಸ್ಥಾನ ಇದ್ರೆ ತಾಯಿ ಲಕ್ಷ್ಮೀ ದೇವಿ ಕಾಪಾಡು ಅಂತೀವಿ, ಅದು ತಾಯಿ. ಹೀಗಾಗಿ ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳಿ ಈ ಜನ ದೇವಸ್ಥಾನಕ್ಕೆ ಹೋಗೋದು ಜಾಸ್ತಿ. ಆಗ ಯಾರಾದರೂ ಎಲ್ಲಾದರೂ ಹೋದಾಗ ಈ ದೇವಸ್ಥಾನಗಳಲ್ಲಿ ನೀವು ಶನಿಕತೆ ಮಾಡಿದ್ರೆ ಒಳ್ಳೇದಾಗ್ಬೋದು ಅಂತ ಹೇಳಿದಾಗ ಆ ಶನಿಕತೆಗಳನ್ನು ರೂಢಿಗೆ ತಂದಿದ್ದಾರೆ. ಅದರಲ್ಲಿ ನವಗ್ರಹಗಳು ಬರುತ್ತೆ 9. ಆ 9 ನವಗ್ರಹಗಳಲ್ಲಿ ಅದು ಯಕ್ಷಗಾನ ರೂಪದಲ್ಲಿ ಹಿಂದೆ ಇತ್ತು. ಅದು ಹೇಗೆ ಅಂದರೆ ರಾಜಗ್ರಹವೋ ಸೂರ್ಯ ರಾಜಾ ರಾಜನು ತೇಜ ರಾಜಗ್ರಹವೋ ಸೂರ್ಯ ರಾಜಾ ರಾಜನು ತೇಜ ಮೋಜಾಗದೊಳು ಖ್ಯಾತ ಮೋಜಾಗದೊಳು ಖ್ಯಾತ ಸಖಜಾಯಿ ಮಾತೋ ರಾಜಾ ಇದು 9 ಗ್ರಹಗಳ ವಿಶ್ಲೇಷಣೆಯನ್ನು ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾನು ಹರಿಕತೆ ಮಾಡುವಾಗ ಸುಮಾರು 10:30ಗೆ ಕತೆ ಶುರು ಮಾಡಿದ್ರೆ ರಾತ್ರಿ 1:30-2 ಗಂಟೆ ಆಗುತ್ತೆ. ಅದು ಸುಮಾರು 3 ಗಂಟೆಗಳ ಕಾಲ. ಇಲ್ಲಿ ಒಂದು ನಾವು
ಸೂರ್ಯಗ್ರಹದ ವಿಚಾರವನ್ನು ಹೇಳಲಿಕ್ಕೆ ಹೋದಾಗ ಜಗತ್ತಿನಲ್ಲಿ ಸೂರ್ಯ 330 ಕೋಟಿ ದೇವಾನುಗತಿಗಳ ಶ್ರೇಷ್ಠ. ಒಂದು ಜಗತ್ತಿನಲ್ಲಿ ಯಾವುದೇ ಗಿಡವಾಗಲಿ ಮರವಾಗಲಿ ಮನುಷ್ಯನಾಗಲಿ ಸೂರ್ಯನಿಲ್ಲದೆ ಇಲ್ಲ ಜಗತ್ತಿಲ್ಲದೆ ಸೂರ್ಯನಿಲ್ಲ. ನಿಜ. ಪ್ರತಿನಿತ್ಯ ಸೂರ್ಯನನ್ನ ನೋಡ್ಬೇಕಾದ್ರೆ ಜ್ಞಾನಿಗಳು ಹೇಳ್ತಾರೆ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಂತ್ಯತೋ ತಾನು ಶಿವರೂಪಾಯ. ಪೂರ್ವಾದ್ರಿಯನ್ನ ಹೇರುವಾಗ ಬ್ರಹ್ಮರೂಪಾಗಿ, ನಿಡಿನೆತ್ತೆಯ ಮೇಲೆ ಬಂದಾಗ ವಿಷ್ಣು ರೂಪಾಗಿ, ಪಶ್ಚಿಮಾಮದಿಯಲ್ಲಿ ಅಸ್ತಂಗತನಾಗುವಾಗ ಶಿವರೂಪಾಗಿ. ಆ ಸೂರ್ಯದೇವನ ಜನನ ವಿಚಾರವನ್ನ ಒಬ್ಬ ಮುಸಲ್ಮಾನರು ಆಲಪ್ಪನಗುಡ್ಡ ಅಂತ ಹೇಳಿ ಕುಣಿಗಲ್ ತಾಲೂಕಿನವರು ಹರಿಕತೆ ಮಾಡೋರು. ನಾನು ಪ್ರತಿ ವರ್ಷ ನಮ್ಮ ಮನೆಗೆ ಹರಿಕತೆ ಮಾಡುವಾಗ ವಿಶೇಷವಾಗಿ ಒಬ್ಬೊಬ್ಬ ಕಲಾವಿದರನ್ನ ಒಂದೊಂದು ವರ್ಷ ಕರೆಸ್ತಾ ಇದ್ದೆ. ಕಾರಣ ನಾನು ಹರಿಕತೆ ಕಲಿಬೇಕಾದ್ರೆ ಎಲ್ಲೂ ಯಾವುದೇ ಗುರು ಹತ್ರ ಹೋಗಿ ಕೂತವನಲ್ಲ. ನೋಡಿ ಹಾಡಿ ಅವ್ರು ಏನ್ ಮಾಡ್ತಾರೆ, ಹರಿಕತೆ ಮಾಡಲೇಬೇಕು ಅಂತೇಳಿ ಚಾಲೆಂಜ್ ಬಂತು. ನನ್ನನ್ನು ಬೇಕಾದರ್ಶನ ನೀನೊಬ್ಬ ಸೈನ್ಸ್ ಗ್ರಾಜ್ಯುಯೇಟ್ ಹರಿಕತೆ ಮಾಡ್ಲಿಕ್ಕೆ ಹೊರಟಿದೀಯಾ ಅಂತ ಆಡ್ಕೊಳ್ಳೋರು. ಆದ್ರೂ ಆ ವೃತ್ತಿನ ನಾನು ಏನಾದ್ರೂ ಮಾಡಿ ಬೆಳವಣಿಗೆ ಮಾಡಬೇಕು ಅಂತ ಒಂದು ದೊಡ್ಡ ಮಹದಾಸೆ ಇತ್ತು. ಆವಾಗ ಸೂರ್ಯದೇವನ ವಿಚಾರವನ್ನು ಹೇಳುವಾಗ ಅವನು ಹೇಳ್ತಾನೆ, ಆದಿನಾರಾಯಣನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಆದಿಕಶ್ಯಪನ 3ನೇ ಮಡದಿಯಾಗಿರ್ತಕ್ಕಂಥ ಮಂತ್ರರೋಹಿಣಿಯ ಗರ್ಭ ಸಂಜಾತ ಅಜಾತ ವಂಶದ ಪ್ರಥಮ ದೊರೆ ಭಗವಾನ್ ಭಾಸ್ಕರ ಸೂರ್ಯ. ಜಗತ್ತಿನಲ್ಲಿ ಛಾಯಾ, ಸೌಗ್ನ, ತಾರಾ ಎಂಬತಕ್ಕಂಥ 3 ಜನ ಮಡದಿಯರು, ಯಮ, ಯಮುನೆ, ತಪತಿ, ಶನಿ, ಮನು ಎಂಬತಕ್ಕಂಥ 4 ಜನ ಮಕ್ಕಳು. ಇದರಲ್ಲಿ ಮನುವಂಶವೇ ಶ್ರೇಷ್ಠವಾದದ್ದು. ಇದು ಶ್ರೀರಾಮಚಂದ್ರನ ವಂಶ. ಇಂಥಪ್ಪ ಮಹಾನುಭಾವನನ್ನ ಅನುದಿನವೂ ಸದಾಕಾಲವು ಗೋಧಿ ಧಾನ್ಯವನ್ನು ಪರಮಾತ್ಮನಿಗಿರಿಸಿ, ಬಿಳಿ ಏಕದ ಪತ್ರೆ ಅಥವಾ ಬಿಳಿ ಏಕದ ಪುಷ್ಪವನ್ನು ಪರಮಾತ್ಮನಿಗಿರಿಸಿ ಶ್ರದ್ಧಾಭಕ್ತಿಯಿಂದ ಪಂಚಾಮೃತ ಅಭಿಷೇಕ ಮಾಡಿ ಭಗವಂತನನ್ನ ಆರಾಧನೆ ಮಾಡಿದ್ದೆ ಆದರೆ ಬರಬಹುದಾಗಿರ್ತಕ್ಕಂಥ ದುರಿತ ದೋಷಗಳನ್ನು ದೂರ ಮಾಡಿ ಸನ್ಮಂಗಳವನ್ನು ಉಂಟು ಮಾಡಿ ಕಾಪಾಡ್ತಾನೆ ಪರಮಾತ್ಮ ಎಂಬುದಾಗಿ ಒಂದು ಗ್ರಹದ ವಿಚಾರ. ಅಂದ್ರೆ ನೀವು ಹೇಳುವ ಪ್ರಕಾರ ಇವಾಗ ಸೂರ್ಯ ದೇವರು ಎಷ್ಟು ಪ್ರಖರತೆಯನ್ನ ಮೂಡಿಸ್ತಾರೆ ಜೀವನದಲ್ಲಿ ಅಂತ ಹೇಳಿ ಮತ್ತಷ್ಟು ವಿಚಾರಗಳನ್ನ ತಮ್ಮಿಂದ ತಿಳಿದುಕೊಳ್ತೀನಿ. ಅದಕ್ಕೂ ಮುಂಚಿತವಾಗಿ ಒಂದು ಚಿಕ್ಕ ವಿರಾಮವನ್ನ ತಗೊಂಡು ಬರೋಣ. ವೀಕ್ಷಕರೇ, ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಇದೀಗ ಒಂದು ಚಿಕ್ಕ ವಿರಾಮ. ಜನಪ್ರಿಯ ಗಣ್ಯ ವ್ಯಕ್ತಿಗಳ ಸಾಧನೆಯ ಹಾದಿ, ಸ್ಫೂರ್ತಿಯ ಸೆಲೆ, ಮಾರ್ಗದರ್ಶನದ ನೆಲೆ. ನಾಡಿನ ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ. ವಾರದ ಅತಿಥಿ ತಪ್ಪದೇ ವೀಕ್ಷಿಸಿ ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ವಿರಾಮದ ನಂತರ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿಗಳು ಕರ್ನಾಟಕ ಕಲಾಶ್ರೀ ಶ್ರೀ ನರಸಿಂಹದಾಸರು. ಬನ್ನಿ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಸರ್, ಇವಾಗ ತಾವು ಹೇಳ್ತಾ ಇದ್ರಿ ಮಾತಿನಲ್ಲಿ ಸಾಕಷ್ಟು ವಿಚಾರಗಳನ್ನ ತಾವು ವ್ಯಕ್ತಪಡಿಸಿದ್ರಿ. ತಮ್ಮ ಜೀವನ ಹೇಗೆಲ್ಲ ರೂಪುಗೊಳ್ತು ಅಂತ ಹೇಳಿ ತಮ್ಮ ತಾಯಿಯವರು ಹಾಡ್ತಿದ್ದಂತಹ ಜನಪದ ಗೀತೆಗಳು, ಈಗ ಸೋಬಾನೆ ಪದ ಆಗಿರ್ಬೋದು, ಕುಟ್ಟುವ ಪದ ಆಗಿರ್ಬೋದು, ಬೀಸು ಕಲ್ಲಿನ ಪದ ಆಗಿರ್ಬೋದು, ಅದೆಲ್ಲವನ್ನ ಕೇಳಿ ಕೇಳಿ ತಮಗೂ ಕೂಡ ಜನಪದ ಗೀತೆಗಳ ಬಗ್ಗೆ, ಜನಪದ ಕಲೆಯ ಬಗ್ಗೆ ವಿಶೇಷವಾದಂತಹ ಒಲವು ಮೂಡಿತು ಅಂತ ಹೇಳಿ ನಾವು ಕೇಳಿದ್ದೇವೆ. ಹೇಗೆ ಸಾಧ್ಯವಾಯಿತು? ಅಥವಾ ಯಾವುದಾದ್ರೂ ಒಂದು ಜನಪದ ಗೀತೆಯನ್ನ ನಮ್ಮ ವೀಕ್ಷಕರಿಗಾಗಿ ಹಾಡ್ತೀರಾ ತಾವು? ಹಾಡ್ತೀನಿ, ಖಂಡಿತ ಹಾಡಿ. ನಮ್ಮ ತಾಯಿ ಹಾಡುವಾಗ ನಾನು ಹೋಗಿ ಕೇಳಿಸ್ಕೊಂತಿದ್ದೆ. ಅವರು ಎಲ್ಲಾದರೂ ಈ ಗದ್ದೆ ನಾಟಿ ಮಾಡುವಾಗ, ಕೊಯ್ಯುವಾಗ, ಆಮೇಲೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಎಲ್ಲ ಹಾಡೋರು. ಇದನ್ನೆಲ್ಲ ಕೇಳಿಸ್ಕೊಂತಿದ್ದೆ. ಆದ್ರೂ ಅವ್ರು ಹಾಡ್ತಿದ್ದಂತ ಹಾಡು ನಿನ್ನೆ ಒಂದು ನೆನಪಿಗೆ ಬಂತು ನನಗೆ. ಅದನ್ನ ನಿಮ್ಮ ಮುಂದೆ ಈಗ ಖಂಡಿತ ಹಾಡಿ. ಅಕ್ಕಕ್ಕ ಕಿಕ್ಕೇರೆ ಸಂತೆಗೆ ನಾ ಹೋದೆ, ಅಕ್ಕಕ್ಕ ಕಿಕ್ಕೇರೆ ಸಂತೆಗೆ ನಾ ಹೋದೆ, ಸದನಕ್ಕೂ ನನಗೂ ಕಲಾಪ ಬಂದರೆ ಯಾವೂರ ಸೇರಾಲಿ, ಸದನಕ್ಕೂ ನನಗೂ ಕಲಾಪ ಬಂದರೆ ಯಾವೂರ ಸೇರಾಲಿ, ಅಕ್ಕನೂರೋ ಆಲೂರು ತಂಗಿವೂರು ಬೇಲೂರು,
ಅಕ್ಕನೂರು ಆಲೂರು ತಂಗಿವೂರು ಬೇಲೂರು ಚಿಕ್ಕಕ್ಕನೂರೇ ಈ ಮಲೆನಾಡು ಬಾ ನನ್ನ ನಾದಿನಿಯೇ ಚಿಕ್ಕಕ್ಕನೂರೇ ಈ ಮಲೆನಾಡು ಬಾ ನನ್ನ ನಾದಿನಿಯೇ ಅಕ್ಕಕ್ಕ ಕಿಕ್ಕೇರಿ ಸಂತೆಗೆ ನ ಹೋದೆ ಸದನಕ್ಕೂ ನನಗೂ ಕಲಾಪ ಬಂದರೆ ಯಾವೂರ ಸೇರಾಲಿ ಅತ್ತಿಯ ಮರದಡಲಿ ನನ್ನ ಹತ್ಯವ್ವ ಕುಳಿತವ್ರೆ ಅತ್ತಿಯ ಮರದಡಿಲಿ ನನ್ನ ಹತ್ಯವ್ವ ಕುಳಿತವ್ರೆ ನಾನೆಂಗ ಹತ್ತಿಯ ಬಿಡಿಸಾಲಿ ಬಾ ನನ್ನ ನಾದಿನಿಯೇ ನಾನೆಂಗೆ ಹತ್ತಿಯ ಬಿಡಿಸಾಲಿ ಬಾ ನನ್ನ ನಾದಿನಿಯೇ ಮಾವಿನ ಮರದಡಿಲಿ ನನ್ನ ಮಾವಯ್ಯ ಕುಳಿತವ್ರೆ ಮಾವಿನ ಮರದಡಿಲಿ ನನ್ನ ಮಾವಯ್ಯ ಕುಳಿತವರೆ ನಾನಂಗೆ ಮಾವ ತರಲವ್ವ ಬಾ ನನ್ನ ನಾದಿನಿಯೇ ನಾ ಹೆಂಗೆ ಮಾವ ತರಲವ್ವ ಬಾ ನನ್ನ ನಾದಿನಿಯೇ ಅಕ್ಕಕ್ಕ ಕಿಕ್ಕೇರಿ ಸಂತೆಗೆ ನ ಹೋದೆ ಅಕ್ಕಕ್ಕ ಕಿಕ್ಕೇರಿ ಸಂತೆಗೆ ನ ಹೋದೆ ಸದನಕ್ಕೂ ನನಗೂ ಕಲಾಪ ಬಂದರೆ ಯಾವೂರ ಸೇರಾಲಿ ಸದನಕ್ಕೂ ನನಗೂ ಕಲಾಪ ಬಂದರೆ ಯಾವೂರ ಸೇರಾಲಿ ಚಿಕ್ಕಕೇರೆ ಏರಿ ಮೇಲೆ ನನ್ನ ಚಿಕ್ಕ ಮೈದುನ ಕುಳಿತವ್ರೆ ಚಿಕ್ಕಕೇರೆ ಏರಿ ಮೇಲೆ ನನ್ನ ಚಿಕ್ಕ ಮೈದುನ ಕುಳಿತವ್ರೆ ನಾ ಹೆಂಗ ನೀರ ತರಲವ್ವ ಬಾ ನನ್ನ ನಾದಿನಿಯೇ ನಾ ಹೆಂಗ ನೀರ ತರಲವ್ವ ಬಾ ನನ್ನ ನಾದಿನಿಯೇ ಅಕ್ಕಕ್ಕ ಕಿಕ್ಕೇರಿ ಸಂತೆಗೆ ನ ಹೋದೆ ಅಕ್ಕಕ್ಕ ಕಿಕ್ಕೇರಿ ಸಂತೆಗೆ ನ ಹೋದೆ ಸದನಕ್ಕೂ ನನಗೂ ಕಲಾಪ ಬಂದರೆ ಯಾವೂರ ಸೇರಾಲಿ ಸದನಕ್ಕೂ ನನಗೂ ಕಲಾಪ ಬಂದರೆ ಯಾವೂರ ಸೇರಾಲಿ ಯಾವೂರ ಸೇರಾಲಿ ಯಾವೂರ ಸೇರಾಲಿ ಅಂದ್ರೆ ಆ ಜನಪದ ಸಾಲುಗಳು ನಮಗೆ ಎಷ್ಟು ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಬಾ ಅಂತ ಹೇಳಿ ಕರಿತಾ ಇದ್ರು ಕೂಡ ಅಲ್ಲೆಲ್ಲೋ ಒಂದ್ ಕಡೆ ಜಗಳ ಆಗತ್ತೆ ಬೇಡ, ಆದ್ರೆ ಈ ಊರಿಗೆ ಬಂದಾಗ ಎಷ್ಟೆಲ್ಲ ಸಮಾಚಾರಗಳನ್ನ ನಾವು ತಿಳಿದುಕೊಳ್ಬಹುದು, ಎಲ್ಲ ವಿಚಾರಗಳನ್ನ ಕೂಡ ಸ್ಪಷ್ಟಪಡಿಸುವಂತಹ ಒಂದು ಜನಪದ ಗೀತೆಯನ್ನ ತಾವು ಹಾಡಿದ್ರಿ. ಬಹಳಷ್ಟು ಖುಷಿ ಆಯಿತು. ಅದರಲ್ಲೂ ಪ್ರಮುಖವಾಗಿ ತಮ್ಮ ತಾಯಿಯವರು ಹಾಡ್ತಿದ್ದಂತಹ ಒಂದು ವಿಶೇಷವಾದಂತಹ ಗೀತೆ ತಮಗೆ ನೆನಪಿಗೆ ಬಂತು ಅಂತ ಹೇಳಿ ಅದನ್ನ ತಾವು ಹೇಳಿದ್ದು ಇನ್ನಷ್ಟು ಖುಷಿ ಆಯಿತು ಸರ್. ಈಗ ಸಾಂಸ್ಕೃತಿಕ ಲೋಕ, ಈ ಸಾಂಸ್ಕೃತಿಕ ಲೋಕದಲ್ಲಿ ತಾವು ಕೀರ್ತನೆಕಾರರಾಗಿ, ರಂಗಭೂಮಿ ಕಲಾವಿದರಾಗಿ, ಜನಪದ ಕಲಾವಿದರಾಗಿ ಈಗಾಗಲೇ ಗುರುತಿಸ್ಕೊಂಡಿದ್ದೀರಿ. 30 ವರ್ಷಗಳ ಸುದೀರ್ಘ ಸೇವೆ. ಸಾಮಾನ್ಯವಾಗಿ ನಾವೆಲ್ಲ ಅಂದುಕೊಳ್ತೀವಿ 30 ವರ್ಷದಲ್ಲಿ ತಮ್ಮನ್ನು ತಾವು ಈ ಕ್ಷೇತ್ರಕ್ಕೆ ಗುರುತಿಸ್ಕೊಂಡು ಒಂದಿಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಆದರೆ ವಿಶೇಷವಾಗಿ ಶ್ರೀ ನರಸಿಂಹದಾಸರವರ ಒಂದು ವಿಶೇಷ ರೀತಿ ಏನು ಅಂತಂದ್ರೆ, ಅನಾಥಾಶ್ರಮದ ಅಲ್ಲಿ ಎಲ್ರಿಗೂ ಕೂಡ ಉಚಿತವಾಗಿ ಈ ಎಲ್ಲ ಕಲೆಯನ್ನ ತಿಳಿಸ್ಕೊಡುವಂತಹ, ಪ್ರಚುರಪಡಿಸುವಂತಹ ಒಂದು ಕೈಂಕರ್ಯದಲ್ಲಿ ತಮ್ಮನ್ನು ಅವರು ತೊಡಗಿಸಿಕೊಂಡಿದ್ದಾರೆ. ಬಹಳಷ್ಟು ವಿಶೇಷವಾದಂತಹ ಈ ಒಂದು ಪ್ರಕ್ರಿಯೆಯಲ್ಲಿ ತಾವಿದ್ದೀರಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನಾನು ಈ ಹರಿಕತೆಯನ್ನು ಕಲಿತಾಗ, ಮೊದಲು ಶನಿಕತೆ ಕಲಿತಾಗ ನನಗೆ ಹಾಡುಗಾರಿಕೆ ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ. ನನ್ನ ಸ್ನೇಹಿತ ಒಬ್ಬ ಇವತ್ತು ಪೊಲೀಸ್ ಆಗಿ ರಿಟೈರ್ಡ್ ಆಗಿದ್ದಾರೆ, ನರ್ಸಯ್ಯ ಅಂತೇಳಿ. ಅವನು ನಾನು ಕೆಲವಾರು ವರ್ಷಗಳು ಹರಿಕತೆ ಮಾಡ್ತಿದ್ವಿ. ಆ ಜೊತೆನಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟವರು ಅಂದರೆ ಎಂ ನಾರಾಯಣಪ್ಪ ಅಂತೇಳಿ ಬೆಂಗಳೂರಿನಲ್ಲಿ ನಾನು ಮೊದಲು ಶನಿಕತೆ ಪ್ರಾರಂಭ ಮಾಡಿದಾಗ ITI ಫ್ಯಾಕ್ಟ್ರಿ ಎಂಪ್ಲಾಯಿ, ನಮ್ಮ ಅಣ್ಣ ಕೆ ಮರಿಯಪ್ಪ ಅಂತೇಳಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿಂದ ಮುಂದುವರೆದು ನಾನು ತುಮಕೂರಿಗೆ ಹೋದ್ಮೇಲೆ ಏನಾದರೂ ಮಾಡಿ ವೃತ್ತಿನ ಮುಂದುವರಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಾಗ ಅಲ್ಲಿ ಈ ಹರಿಕತೆಗಳನ್ನೆಲ್ಲ ನೋಡ್ತಾ ಇದ್ನಲ್ಲ, ಈ ಶನಿಕತೆನಲ್ಲಿ ಹೆಚ್ಚಿಗೆ ನಾನು 1982ರಲ್ಲಿ HMT ಗಡಿಯಾರ ಕಾರ್ಖಾನೆ ಬಹಳ ಅತ್ಯುನ್ನತ ಸ್ಥಾನದಲ್ಲಿ ಇಡೀ ಕರ್ನಾಟಕ ಭಾರತ ದೇಶದಲ್ಲಿ ಚೆನ್ನಾಗಿ ನಡೀತಾ ಇತ್ತು. ಅಲ್ಲಿ ನಾನು ಒಬ್ಬ ತಾಂತ್ರಿಕ ಸಹಾಯಕನಾಗಿ ಅಪಾಯಿಂಟ್ ಆಗ್ತೀನಿ. ಈ ಹರಿಕತೆನ ಮುಂದುವರ್ಸೋದ ಬಿಡೋದ, ಅಲ್ಲಿ ನಾನು ವೃತ್ತಿನಲ್ಲಿ ಶಿಫ್ಟ್ ಡ್ಯೂಟಿಗೆ ಹೋಗ್ಬೇಕಾಯಿತು. ಬೆಳಗ್ಗೆ 6 ಗಂಟೆಗೆ ಹೋಗಿ 2 ಗಂಟೆ,
2 ಗಂಟೆ ಹೋಗಿ ರಾತ್ರಿ 10 ಗಂಟೆ. ಆದ್ರೂ ಇದನ್ನು ಬಿಡಬಾರ್ದು ಅಂತೇಳಿ ಆ ಬುಕ್ಕೆಲ್ಲ ಬರ್ಕೊಂಡಿದ್ನಲ್ಲ, ನೋಡ್ತಾನ ತುಮಕೂರಿನಲ್ಲಿ ಯಾರನ್ನ ನೋಡೋದು, ಲಕ್ಷ್ಮಣದಾಸರು ಒಬ್ಬರನ್ನ ಕೇಳಿದ್ದೆ ನಾನು. ಆದರೆ ಅವ್ರ ಹತ್ರ ಅವರು ವೃತ್ತಿನಲ್ಲಿದ್ದರು, ವಿದ್ಯಾ ಇಲಾಖೆನಲ್ಲಿ ಶಿಕ್ಷಣ ಇಲಾಖೆನಲ್ಲಿ ಕೆಲಸ ಮಾಡ್ತಿದ್ರು. ಹೋಗ್ಲಿಕ್ಕೆ ಭಯ ನನಗೆ. ಅವರ ನೇರ ಶಿಷ್ಯ ಒಬ್ಬರು ರಾಜುದಾಸ್ ಅಂತ ಹೇಳಿ ಅವರು ಪರಿಚಯ ಆದರು ನನಗೆ. ಅವರು ನೇರವಾಗಿ ಗುರುರಾಜುಲು ನಾಯ್ಡುಗೂ ಶಿಷ್ಯರಾಗಿದ್ದರು. ಅವರು ನನ್ನ ಅಧ್ಯಯನ ಮಾಡಿ ಒಂದು ದಿವಸ ನನ್ನ ಕಚೇರಿ ಹತ್ರನೇ ಬಂದು ಪರಿಚಯ ಮಾಡಿಕೊಂಡು, ಅಲ್ಲಿ ಅವ್ರ ಜೊತೆಯಲ್ಲಿ ಒಬ್ಬರು ಕೆ ಕಾಂತರಾಜು ಅಂತೇಳಿ ತುಂಬ 30 ವರ್ಷದ ಆತ್ಮೀಯ ಸ್ನೇಹಿತ ನನ್ನ ಜೊತೆ ಇದೆ ಇವತ್ತೂ ಸಹ, ಒಳ್ಳೆ ಹಾಡುಗಾರ. ಅವ್ರ ಪರಿಚಯ ಆಗಿ ನನ್ನ ಜೊತೆ ತಬಲಕ್ಕೆ ಆವಾಗವಾಗ ಬರ್ತಿದ್ದವರು. ಸರ್ ಇವ್ರನ್ನ ಪರಿಚಯ ಮಾಡ್ಕೊಳ್ಳಿ, ನಿಮ್ಗೆ ಹೆಚ್ಚಿಗೆ ವಿಚಾರಗಳು ಸಿಗುತ್ತೆ. ಈ ಶನಿಕತೆ ಮಾಡುವಾಗ ತುಮಕೂರು ಭಾಳ ಪ್ರಬಲ್ಯಮಾನವಾಗಿ ಬೆಳೆದಿತ್ತು. ನಾನು HMT ಇದ್ದಾಗ ಲಲಿತ ಕಲಾ ಸಂಘ ಅಂತೇಳಿ ಒಂದು ಸಂಸ್ಥೆ ಓಪನ್ ಆಗುತ್ತೆ. ಆ ಲಲಿತ ಕಲಾ ಸಂಘದ ಸದಸ್ಯನಾಗ್ತೀನಿ ನಾನು. ಅಲ್ಲೂ ಸಹ ಈ ಸಾಂಸ್ಕೃತಿಕ ಲೋಕವನ್ನು ಏನಾದರೂ ಮಾಡಿ ಡೆವಲಪ್ ಮಾಡಬೇಕು, ಈ ಕಥಾಕೀರ್ತನೆಯನ್ನು ಡೆವಲಪ್ ಮಾಡಬೇಕು ಅಂತೇಳಿ ಹೊರಟಾಗ HMTನಲ್ಲಿ ಸಾಕಷ್ಟು ಜನ ಕಲಾವಿದರು ನನಗೆ ಸಪೋರ್ಟ್ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜೆಜೆಮ್ ಆಗಿದ್ದಂಥ TV ಶ್ರೀನಿವಾಸನ್ ಅವರು, ಸತ್ಯನಾರಾಯಣರವರು, ಡಾಕ್ಟರ್ G ವೆಂಕಟೇಶ್ವರವರು ಹೆಚ್ಚು ಪ್ರೋತ್ಸಾಹ ಕೊಟ್ಟು ನನ್ನನ್ನು ಅಲ್ಲಿ ಬೆಳವಣಿಗೆ ಮಾಡ್ತಾರೆ. ಅದನ್ನು ಯುವ ಮನಸ್ಸುಗಳಿಗೆ ಇವತ್ತಿನ ಕಾಲ್ಪನಿಕ ಜಗತ್ತಿಗೆ ಏನಾದರೂ ಮಾಡಿ ತಲುಪಿಸ್ಬೇಕು ಅಂತ ಹೇಳಿ ಹೊರಟಾಗ ನನ್ನ ಜೊತೆ ಇರತಕ್ಕಂಥ ಅನೇಕ ಜನ ಕಲಾವಿದರುಗಳು ರಿಕ್ವೆಸ್ಟ್ ಮಾಡಿಕೊಂಡೆ ನಾನು. ಇಲ್ಲ ಸರ್, ಅಷ್ಟೊತ್ತಿಗೆ ನಾನು ಈ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನು ಬೆಳೆಸ್ಕೊಂಡಿದ್ದೆ, ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸ್ನೇಹಿತ್ವವನ್ನು ಬೆಳೆಸ್ಕೊಂಡಿದ್ದೆ, ಮತ್ತು ಕರ್ನಾಟಕ ಘನ ಸರ್ಕಾರ ಸಂಗೀತ ನೃತ್ಯ ಅಕಾಡೆಮಿ ಇವರ ಸಹಕಾರವನ್ನು ಅವರ ಜೊತೆಯಾಗಿ ಅವರ ಸ್ನೇಹಿತ್ವವನ್ನು ಬೆಳೆಸ್ಕೊಂಡು ನಾನು ಏನಾದರೂ ಮಾಡಿ ಕಥಾಕೀರ್ತನಕ್ಕೆ ಒಂದು ಹೊಸ ಆಯಾಮವನ್ನು ತರಬೇಕು ಅಂತೇಳಿ ಪ್ರಯತ್ನ ಪಟ್ಟಾಗ ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಡಾಕ್ಟರ್ ಸಿ ಸೋಮಶೇಖರ್ ಎಂದು ಹಿಡ್ಕೊಂಡು ಜಯರಾಮ್ ರಾಜ ಅರಸು, ಉಮಾಶಂಕರ್ ಅವರು, ಆಮೇಲೆ ಕೆಲವು ರಾಜಕೀಯ ಧುರೀಣರು, ನಮ್ಮ ಚೆನ್ನಗಪ್ಪನವರಾಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು, ಎಲ್ಲ ಸಂಘಟನೆಗಳಲ್ಲಿ ಹೋರಾಟ ಮಾಡಿಕೊಂಡು ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಪರಿಚಯ ಆಗಿ ನನಗೆ ಪಬ್ಲಿಸಿಟಿ ಬೇಕಾಗಿತ್ತು ಈ ಕತೆ ಮಾಡಬೇಕಾದ್ರೆ. ಆವಾಗ ಅವರು ಏನಾದರೂ ಮಾಡಿ ನರಸಿಂಹದಾಸರೇ ಈ ವಿಚಾರವನ್ನು ಮಕ್ಕಳಿಗೆ ಮುಟ್ಟಿಸ್ಬೇಕು ಅಂತೇಳಿ ಒಬ್ಬ ಸಂಯುಕ್ತ ಕರ್ನಾಟಕ ಪತ್ರಿಕೆ ಎಡಿಟರು G ಇಂದ್ರಕುಮಾರ್ ಅಂತೇಳಿ ಅವರು ನನ್ನನ್ನು ಪರಿಚಯಿಸ್ಕೊಂಡು ಒಂದು ದಿವಸ ಕೇಳಿದ್ರು, ಹೇಗೆ ಈ ವೃತ್ತಿಗೆ ಬಂದ್ರಿ ಅಂತ. ಎಲ್ಲ ನನ್ನ ಪೂರ್ತಿ ವಿವರವನ್ನು ಅವರಲ್ಲಿ ಹೇಳಿಕೊಂಡೆ. ಆಗ ಅವರು ತುಮಕೂರಿನಲ್ಲಿ ಒಂದು ಹಿರೇಮಠ ಅಂತ ಇದೆ, ಅಲ್ಲಿ ಶಿವಾನಂದ ಶಿವಾಚಾರ್ಯರು ಅಂತೇಳಿ ಒಬ್ಬರು ಸ್ವಾಮೀಜಿಯವರು, ಅವ್ರ ಹತ್ರ ಕರ್ಕೊಂಡೋಗಿ ನನ್ನನ್ನು ಪರಿಚಯ ಮಾಡಿ, ಇವನಿಗೆ ಏನಾದರೂ ಸಪೋರ್ಟ್ ಮಾಡಬೇಕು ಬುದ್ಧಿಯವರೇ ಅಂತೇಳಿ ಅಲ್ಲಿಂದ ಸಿದ್ಧಗಂಗಾ ಮಠಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಶಿವಕುಮಾರ ಸ್ವಾಮೀಜಿಗೆ ಪರಿಚಯ ಮಾಡ್ತಾರೆ. ಮತ್ತು ಕೆಲವು ಜನ ಸ್ನೇಹಿತರುಗಳವ್ರಿಗೆ GS ಸೋಮಣ್ಣ ಅಂತೇಳಿ ಒಬ್ಬರು ಸಾಮಾಜಿಕ ಮನುಷ್ಯ, ಇನ್ನೊಬ್ಬರು C ಮಾಧವೇನವರು ಅಂತೇಳಿ ಸಮಾಜದ ಮುಖಂಡರು, ಮತ್ತು ಪ್ರೊಫೆಸರ್ TR ಲೀಲಾವತಿ ಅಂತೇಳಿ ಒಬ್ಬರು ನಿವೃತ್ತ ಪ್ರಾಂಶುಪಾಲರು ಇವತ್ತು, ಮತ್ತು HN ಮಲ್ಲೇಶ್ ಅಂತೇಳಿ ಸಂಜಾವಣೆ ಪತ್ರಿಕೆ ಎಡಿಟರು. ಇವರೆಲ್ಲ ಸೇರಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವ್ರನ್ನ ಭೇಟಿ ಮಾಡಿ, SC ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ, ಸರ್ ಏನಾದರೂ ಮಾಡಿ ಈ ಕಲೆಯನ್ನು ಮುಂದುವರಿಸಬೇಕು, ಈ ಹುಡುಗನಿಗೆ ಒಂದು ಕಾಯಕಲ್ಪ ಕೊಡಬೇಕಲ್ಲ. ಅಷ್ಟೊತ್ತಿಗಾಲೇ ಡಾಕ್ಟರ್ ಲಕ್ಷ್ಮಣದಾಸರ ಬಗ್ಗೆ ಒಂದು ಅಭಿನಂದನಾ ಗ್ರಂಥ ಹೊರಗಡೆ ಬಂದಿತ್ತು. ಆಗ ನಾನು ಮಕ್ಕಳಿಗೆ ಆ ವಿದ್ಯೆಯನ್ನು ಹೇಳ್ಕೊಡ್ಬೇಕು ಅಂದಾಗ GS ಸೋಮಣ್ಣವರನ್ನು ಅವರ ಶಾಲೆಯಲ್ಲಿ ಒಂದು ಕೊಠಡಿ ಬೀಗನೆ ಕೊಟ್ಬಿಟ್ರು. ಪ್ರತಿ ವರ್ಷ ನಾನು ಆ ಮಕ್ಕಳಿಗೋಸ್ಕರ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸ್ತಕ್ಕಂಥದ್ದು. ಆ ಬೆಳವಣಿಗೆ ಮಾಡುವಾಗ ಅಲ್ಲೇ ಸಮೀಪ ಮೈದಾಳ ಅಂತೇಳಿ ಸಿದ್ಧಗಂಗಾ ಮಠಕ್ಕೆ ಹತ್ರ ಲೇಪಾಕ್ಷಯ ಅಂತೇಳಿ ಒಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಒಂದು ಅನಾಥಾಶ್ರಮವನ್ನು ಮಾಡಿದರು, ಮತ್ತು ನಾಗೇಂದ್ರ ಅಂತೇಳಿ ಒಂದು ರುದ್ರಾಶ್ರಮವನ್ನು ಮಾಡಿದರು. ಅಲ್ಲಿ ಆ ರುದ್ರ ಆಶ್ರಮದ ಯಾರು ವಯಸ್ಸಾದಂಥವ್ರಿಗೆ ಒಂದು ಮನವರ ಪರಿವರ್ತನಾ ಕಾರ್ಯಕ್ರಮ ಅಂತೇಳಿ ಮಾಡ್ತಕ್ಕಂಥದ್ದು. ಈ ಮಕ್ಕಳುಗಳಿಗೆ ಸಂಗೀತ ನೃತ್ಯ ಅಕಾಡೆಮಿನಲ್ಲಿ SCPTSನಲ್ಲಿ ಒಂದು ಸ್ಕೀಮ್ ಇತ್ತು, ಆ ಮಕ್ಕಳಿಗೆ ಏನಾದರೂ ಸಾಂಸ್ಕೃತಿಕವಾಗಿ ಬೆಳವಣಿಗೆ ಮಾಡಿದ್ರೆ ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂತೇಳಿ. ಆ ಕಾರ್ಯಕ್ರಮವನ್ನು ಅಲ್ಲಿಗೆ ತಗೊಂಡು ಹೋಗ್ಬೇಕು ಅಂತೇಳಿ ಪ್ರಯತ್ನ ಪಟ್ಟಾಗ ಅಕಾಡೆಮಿ ನನಗೆ ತುಂಬ ಸಪೋರ್ಟ್ ಮಾಡ್ತು. ಆಗ ಹೋಗಿ ಒಬ್ಬನೇ ಹೇಳ್ಕೊಡಕ್ಕಾಗಲ್ವಲ್ಲ ಮಕ್ಕಳಿಗೆ, ನಿಜ, ಕಲಾವಿದರನ್ನು ಕರ್ಕೊಂಡು ಹೋಗ್ಬೇಕು. ಆ ಕಲಾವಿದರನ್ನು ನಾನು ರಿಕ್ವೆಸ್ಟ್ ಮಾಡಿದೆ. ಹೆಬ್ಬೂರ್ ಕುಮಾರ್ ತಬಲಾ ಇರ್ಬೋದು, ಅಂಜನ್ ಕುಮಾರ್ ಇರ್ಬೋದು, ರಂಗನಾಥ್ ಇರ್ಬೋದು, ಶ್ರೀಧರ್ ಇರ್ಬೋದು, ಮತ್ತು ಅಶ್ವಥ್ ನಾರಾಯಣ್ ಅಂತೇಳಿ 20 ವರ್ಷ ನನಗೆ ಹಾರ್ಮೋನಿಯಂ ನಡೆಸಿದ್ರು. ಅದಕ್ಕಿಂತ ಮುಂಚೆ ನಾನು ರಂಗಭೂಮಿಗೆ ಬರಬೇಕಾದ್ರೆ ನಮ್ಮ ಅವರ ಸ್ನೇಹಿತರು ಸಿದ್ಧಲಿಂಗಪ್ಪ ಅಂತೇಳಿ ಒಬ್ಬ ಹಾರ್ಮೋನಿ ಮಾಸ್ಟ್ರು ನನ್ನನ್ನು ಹೊರಗಡೆ ತಂದು
ಸುಮಾರು 20-25 ವರ್ಷ ನನಗೆ ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿ ಈ ಕಾಂತರಾಜು ಬೆಂಗಳೂರಿಗೆ ಸೇರ್ಕೊಂಡ್ಬಿಟ್ಟಿದ್ರು. ಅವ್ರನ್ನೂ ರಿಕ್ವೆಸ್ಟ್ ಮಾಡಿದೆ, ದಯಮಾಡಿ ಭಾನುವಾರ ಬಂದು ನನಗೆ ಸಪೋರ್ಟ್ ಮಾಡಿ ಸ್ವಲ್ಪ ಅಂತೇಳಿ. ಆಗ ಹೋಗಿ ಆ ಮಕ್ಕಳಿಗೆ ಈ ಭಕ್ತಿಗೀತೆಗಳು, ಭಾವಗೀತೆಗಳು, ಗಣಸ್ತುತಿಗಳನ್ನು ಹೇಳ್ಕೊಡ್ತಾ ಆ ಹರಿಕತೆಗಳನ್ನು ಸಹ ಅಲ್ಲಿ ನಾನು ಹೇಳ್ಕೊಡ್ತಾ ಇದ್ದಾಗ ಒಬ್ಬ ಅನಘಪ್ರಸಾದ್ ಅಂತ ಒಂದು ಹೆಣ್ಣು ಮಗುವಿನ ತಾಯಿ ಬಂದು ನನ್ನ ಮಗುಗೆ ಹರಿಕತೆ ಹೇಳ್ಕೊಡಿ. ಸೋಮಣ್ಣವ್ರ ಸ್ಕೂಲಲ್ಲಿ ಒಂದು 10-15 ಜನ ಮಕ್ಕಳನ್ನ ಸೇರಿಸ್ಕೊಂಡು ಅದೊಂದು ಟೀಮ್ ಮಾಡಿ ಒಂದು 3 ತಿಂಗಳು ಟ್ರೈನ್ ಅಪ್ ಮಾಡಿದ್ರು. ಇವತ್ತು ಆ ಎಲ್ಲ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಒಬ್ಬ ಸಂಜನ್ ಅಂತ ಹೇಳಿ ಸುಗಮ ಸಂಗೀತ ಗಾಯಕ ಆಗಿದ್ದಾನೆ. ಅವಳು HK ಲಾವಣ್ಯ ಅಂತೇಳಿ ಆಕೆ ಸುಗಮ ಸಂಗೀತ ಗಾಯಕಿ ಆಗಿದ್ದಾಳೆ. ದಿಶಾಶಂಕರ್ ಅಂತ ಹೇಳಿ ಒಬ್ಳು ಹರಿಕತೆ ಮಾಡ್ತಿದ್ದವಳು, ಈಗ IAS ಕೋಚಿಂಗ್ ಅಲ್ಲಿ ಇದ್ದಾಳೆ. ಅನಘಪ್ರಸಾದ್ ಮಾತ್ರ ವೃತ್ತಿ ಧರ್ಮದ ಜೊತೆನಲ್ಲಿ ಹರಿಕತೆಯನ್ನು ರೂಢಿಸ್ಕೊಂಡು ಆ ಇಂದ್ರಕುಮಾರ್ಗೂ ತಾನು ಹೆಚ್ಚಿಗೆ ಪರಿಚಯ ಆಗಿ ಇಲ್ಲ ರೀ ಮಗುನ ಬೆಳೆಸ್ಬೇಕು ಅಂತ ಹೇಳಿ ಇಂದ್ರಕುಮಾರ್ ನನಗೆ ತುಂಬಾ ಸಪೋರ್ಟ್ ಮಾಡಿ ಆಗ ನಾನು ಅನಾಥಾಶ್ರಮಗಳಲ್ಲಿ ಹೋಗಿ ಆಗಾಗ ಎಲ್ಲ ಕಲಾವಿದರ ಸಹಕಾರದಿಂದ ಆ ಮಕ್ಕಳಿಗೆ ಈ ಕಥಾಕೀರ್ತನವನ್ನಾಗಲಿ ಒಂದು ಸಾಂಸ್ಕೃತಿಕದ ಗೀತೆಗಳನ್ನಾಗಲಿ ಕಲಿಸಲಿಕ್ಕೆ ಸರ್ಕಾರವೂ ಸಹ ನನಗೆ ತುಮಕೂರಿನಲ್ಲಿ ಬಂದಂಥ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಮೂರ್ತಪ್ಪನವ್ರು ಇರ್ಬೋದು, ಸುಧೀಂದ್ರ ಅವ್ರು ಇರ್ಬೋದು, ಆಮೇಲೆ ನಮ್ಮ ತ್ಯಾಗರಾಜು ಅವ್ರು ಇರ್ಬೋದು, ಭಾಳಷ್ಟು ಜನ ಅಂದರೆ ನಾನು ಮಾಡ್ತಕ್ಕಂಥ ಈ ಕಾರ್ಯಕ್ರಮಗಳಿಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಜಿಲ್ಲಾಧಿಕಾರಿ ನಮ್ಮ ಉಮಾಶಂಕರು ಮತ್ತು ಜಯರಾಮರಾಜ ಅರಸ್ ಅಂತೂ ಆ ಮಕ್ಕಳಿಗೆ ಸಾಯಂಕಾಲ DC ಅವರು ಪ್ರೈಸ್ ಕೊಡ್ತಾರೆ ಅಂದರೆ ಜನಕ್ಕೆ ಖುಷಿ. ಯಾಕೆ ಮೋಹನ್ ಪ್ರಸಾದ್ ಅಂತ ಹೇಳಿ ಒಬ್ಬರು ನಮ್ಮ ಸ್ನೇಹಿತರಿದ್ರು, ಪೂಜಾ ಮೋಹನ್ ಅಂತೇಳಿ ಒಬ್ಬ ಅದ್ಭುತವಾದಂಥ ಸಂಗೀತ ಕಲಾವಿದೆ ಆಗಿದ್ದಾಳೆ ಇವತ್ತು. ಆ ಮಕ್ಕಳೆಲ್ಲ ಬಂದು ನಮ್ಮ ಜೊತೆಯಲ್ಲಿ ಅವರು ಹೇಳ್ಕೊಡ್ತಕ್ಕಂಥದ್ದು, ಕಲಿತಕ್ಕಂಥದ್ದು ಇವೆಲ್ಲವನ್ನ ಮಾಡೋರು HMTನಲ್ಲಿ. ಅಂದ್ರೆ ಇವರೆಲ್ಲರ ಸಹಕಾರದಿಂದ, ಪ್ರೋತ್ಸಾಹದಿಂದ ನೀವು ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಇನ್ನು ಈ ರಂಗಭೂಮಿ ಅನ್ನುವಂಥದ್ದು ಈ ಒಂದು ಕ್ಷೇತ್ರದಲ್ಲಿಯೂ ಕೂಡ ವಿಶೇಷವಾಗಿ ತಾವು ಕೆಲಸವನ್ನ ಮಾಡಿದ್ದೀರಿ ಅಂತ ಹೇಳಿ ಕೇಳಿದ್ದೇವೆ. ಒಂದು ರಂಗಗೀತೆ ತದನಂತರದಲ್ಲಿ ಏನೆಲ್ಲ ಪಾತ್ರ ಮಾಡಿದ್ದೀರಿ ತಿಳಿಸ್ಕೊಡ್ಬಹುದಾ? ಮೊದಲನೇದಾಗಿ ಒಂದು ರಂಗಗೀತೆಯನ್ನ ತಾವು ಹಾಡಬೇಕು ಅಂತ ಹೇಳಿ ವಿನಂತಿ. ನಾನು ಈ ರಂಗಭೂಮಿಗೆ ಬರಬೇಕಾದ್ರೆ ತುಮಕೂರು ಜಿಲ್ಲೆ ಹೆಸರಾಂತ, ಇವತ್ತು ಇಡೀ ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆ ಕಲಾವಿದರು ರಂಗಭೂಮಿ ಅಂದ್ರೆ ಜನ ಹೆದರ್ತಾರೆ ಮೇಡಮ್. ಇವತ್ತು ಸಹ ಪ್ರತಿ ಭಾನುವಾರ 4 ತಿಂಗಳು 5 ತಿಂಗಳು ನಮ್ಮ ಗುಬ್ಬಿವರಣ ಥಿಯೇಟ್ರು ಖಾಲಿ ಇಲ್ಲ. ಟುಡೇ ಇಟ್ ಸೆಲ್ಫ್ ಆ ರೀತಿ ನಾಟಕಗಳು. ಒಂದು ನಾಟಕ ಕಲಿಬೇಕಾದ್ರೆ ಸುಮಾರು 2 ಲಕ್ಷ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆದ್ರೂ ಜನ ಇವತ್ತಿಗೂ ಸಹ ಕಲಿತಾ ಇದ್ದಾರೆ. ಆವಾಗ ನಾನು ಒಂದು ಸಂಸ್ಥೆಯನ್ನು ಕಟ್ಟಿದೆ. ಇವೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಸರ್ಕಾರದ ಜೊತೆ ನಾನು ಹೊಂದಾಣಿಕೆ ಮಾಡಬೇಕಾದ್ರೆ ಕೀರ್ತನ ರಂಗಬಳಗ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಡಾಕ್ಟರ್ ಲಕ್ಷ್ಮಣ್ ದಾಸ್ ಕೇಳಿದೆ, ಅಣ್ಣ ಏನಾದರೂ ಒಂದು ಮಾಡಬೇಕಲ್ಲ ಇದಕ್ಕೆ. ಇಲ್ಲ ಕಣೆ, ಅದೇ ನನಗೆ ಓಡಾಡೋಕ್ಕಲ್ಲ, ನೀನು ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ, ಏನು ಬೇಕಾದ್ರೂ ಮಾಡು ಅಂತೇಳಿ ನನ್ನ ಜೊತೆ ಅವ್ರನ್ನೇ ಅಧ್ಯಕ್ಷರು ಮಾಡಿಕೊಂಡು ಆ ಸಂಸ್ಥೆ ಕಟ್ಟಿ ಅದರ ಉದ್ಘಾಟನೆ ಮಾಡಬೇಕು ಅಂದಾಗ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಹತ್ರ, ಇಂದ್ರಕುಮಾರ್ ಹತ್ರ, ಆಮೇಲೆ ನಮ್ಮ ನಾಗಣ್ಣವ್ರ ಹತ್ರ ಎಲ್ಲ ಹೋಗಿ, ಹರೀಶಾಚಾರ್ಯ ಅಂತೇಳಿ ವಿಜಯ ಕರ್ನಾಟಕ ಎಡಿಟರ್, ಇವರೆಲ್ಲ ಅಂದರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಒಬ್ಬರು ರಮೇಶ್ ಅಂತೇಳಿ ಸಂಜೀವಣಿಯವರು, ಇವರೆಲ್ಲ ಸಪೋರ್ಟ್ ಮಾಡಿ ಆವಾಗ ಆ ಉದ್ಘಾಟನೆಗೆ ಒಂದು ಕುರುಕ್ಷೇತ್ರ ನಾಟಕ ಮಾಡಬೇಕು ಅಂತೇಳಿ ಅದರಲ್ಲಿ ನಾನು ಸಾತ್ಯಕಿ ಪಾರ್ಟು ಮತ್ತು ವಿದುರುಂ ಪಾರ್ಟು 2 ಮಾಡಿದೆ. ಸಿದ್ದೇಶ್ವರ ಅದು ರಂಗಭೂಮಿ ನಿರ್ದೇಶಕರಾಗಿದ್ದರು. ಅಲ್ಲಿ ಒಂದು ಸಾತ್ಯಕಿ ಹಾಡನ್ನ ನಾನೀಗ ನಿಮ್ಮ ಮುಂದೆ ಪ್ರಸ್ತುತ ಖಂಡಿತ ಹಾಡಿ. ಏ ಮಾಧವ ಮಧುಸೂದನ ಈ ದೀನನ ಮೊರೆ ಆಲಿಸದೆ ಏ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದೀನನ ಮೊರೆ ಆಲಿಸದೆ ಈ ದೀನನ ಮೊರೆ ಆಲಿಸದೆ ದಿನರಸಲಕುವ ದಾನವ ವೈರಿ ದಿನರಸಲಗುವ ದಾನವ ವೈರಿ ಧ್ಯಾನವ ಮಾಳ್ಪೆನು ದಯ ತೋರೋ ಹರಿಯೇ ಧ್ಯಾನವ ಮಾಳ್ಪೆನು ದಯ ತೋರೋ ಹರಿಯೇ
ಏ ಮಾಧವ ಮಧುಸೂದನ, ಏ ಮಾಧವ ಮಧುಸೂದನ, ಈ ದೀನನ ಮೊರೆ ಆಲಿಸದೆ, ಈ ದೀನನ ಮೊರೆ ಆಲಿಸದೆ, ಕೇಶವ ನಿನ್ನಯ ನಾಮಾಮೃತವ, ಕೇಶವ ನಿನ್ನಯ ನಾಮಾಮೃತವ ನುಡಿಯುತ್ತೆ ನೆನೆಯುತ್ತೆ ಈ ನನ್ನ ಜೀವ, ನುಡಿಯುತ್ತೆ ನೆನೆಯುತ್ತೆ ಈ ನನ್ನ ಜೀವ, ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ, ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ, ನಿನಗಾಗಿ ನಾನು ಓಡೋಡಿ ಬಂದೆ, ನಿನಗಾಗಿ ನಾನು ಓಡೋಡಿ ಬಂದೆ, ಏ ಮಾಧವ ಮಧುಸೂದನ, ಈ ದೀನನ ಮೊರೆ ಆಲಿಸದೆ, ಈ ದೀನನ ಮೊರೆ ಆಲಿಸದೆ. ಧನ್ಯವಾದಗಳು. ಇದೀಗ ಕೀರ್ತನ ಗಂಧರ್ವ ಅನ್ನುವಂತಹ ಒಂದು ಅಭಿನಂದನಾ ಗ್ರಂಥ ನನ್ನ ಹತ್ರ ಇದೆ. 2014ರಲ್ಲಿ ಈ ಒಂದು ಅಭಿನಂದನಾ ಗ್ರಂಥ ಲೋಕಾರ್ಪಣೆಯಾಗುತ್ತೆ. ಏನೆಲ್ಲ ವಿಶೇಷತೆಗಳಿದೆ, ಯಾರೆಲ್ಲ ಸಹಾಯ ಮಾಡಿದ್ರು, ಈ ಒಂದು ಪುಸ್ತಕದ ಕುರಿತಾಗಿ ತಮ್ಮ ವಿಚಾರಗಳನ್ನು ತಿಳಿಸ್ಕೊಡಿ. ಹೀಗೆ ಇವೆಲ್ಲ ಕಾರ್ಯಕ್ರಮವನ್ನು ಮಾಡುವಾಗ ನಾನು ಆಗಲೇ ನಿಮಗೆ ಹೇಳಿದೆ, ಜಿ ಇಂದ್ರಕುಮಾರ್ ಅಂತ ಹೇಳಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಎಡಿಟರ್, ಅವರು ನನ್ನನ್ನು ಕರೆದು ಇಂಟರ್ವ್ಯೂ ಮಾಡಿ ಏನಾದರೂ ಮಾಡಿ ಹುಡುಗನ ಬಗ್ಗೆ ಒಂದು ಪುಸ್ತಕ ಮಾಡಬೇಕು ಅಂತೇಳಿ ನಾರೋಜ ಬರಗೂರು ರಾಮಚಂದ್ರಪ್ಪನವರ, ಎಸ್ ಜಿ ಸಿದ್ದರಾಮಯ್ಯನವ್ರನ್ನ, ಆಮೇಲೆ ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ ಅವ್ರನ್ನ, ಮತ್ತು ಲಕ್ಷ್ಮಣದಾಸರನ್ನ ಎಲ್ಲರನ್ನೂ ಚರ್ಚೆ ಮಾಡಿ, ಆಮೇಲೆ ಜಿ ಎಸ್ ಸೋಮಶೇಖರ್ ಅಂತ ಹೇಳಿ ಇದ್ದರು, ಒಬ್ಬ ಸಮಾಜದ ಮುಖಂಡರು, ಆಮೇಲೆ ಸಿ ವಿ ಮಾದೇವಯ್ಯನವರು ಅಂತ ಇದ್ದರು, ಆಮೇಲೆ ಆ ಪ್ರೊಫೆಸರ್ ಟಿ ಆರ್ ಲೀಲಾವತಿ, ಇವರೆಲ್ಲ ಒಂದು ಸಂಘಟನೆ ಮಾಡಿಕೊಂಡು ಆವಾಗ ಅವರೇ ನೇರವಾಗಿ ಎಲ್ಲ ಯಾರು ಪರಿಚಯ ಇದ್ದರು, ಕಲೆಗಳು ಸಾಹಿತಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಎಲ್ರಿಗೂ ನನ್ನ ಬಗ್ಗೆ ಒಂದೊಂದು ಆರ್ಟಿಕಲನ್ನು ಮಾಡಿಕೊಡಿ ಅಂತೇಳಿ ಈ ಬುಕ್ಕನ್ನು ಮಾಡಲೇಬೇಕು ನಾನು ಅಂತ ಹೊರಟರು. ಆಗ ಅಣ್ಣ ನನ್ನ ಬಗ್ಗೆ ನೀವು ಬುಕ್ ಮಾಡ್ತೀರಾ, ಯಾಕ್ರಿ, ಯಾಕೆ ಮಾಡಬಾರ್ದು ಅಂತ ಅಂದರು ನನಗೆ. ಅಲ್ಲ ಕಣ, ನೀನೇನು ಮಾತಾಡಬೇಡ, ಹಾಗೆ ನನಗೆ ಸ್ವಲ್ಪ ಗದರಿಸಿ ಎಲ್ಲ ವಿಚಾರಗಳನ್ನು ಮಾಡಿಕೊಂಡು ಆಗ ಬುಕ್ಕು ಹೊರತರುವಾಗ ಅದರ ಮುನ್ನುಡಿ ಬರೆಯೋಕ್ಕೆ ಬೆನ್ನುಡಿ ಬರೆಯೋಕ್ಕೆ ಯಾರು ಬೇಕು ಅಂದಾಗ ನಾನು ಬರಗೂರು ಅವ್ರ ಕಡೆಯಿಂದ ಏನಾದರೂ ಮಾಡಿ ಬರ್ಸೋಣ ಅಂದೆ. ಬರಗೂರು ಭಾಳ ಕಷ್ಟ ಬರೆಯೋದು, ಹೌದು. ಅದರಲ್ಲಿ ಎಲ್ಲ ಅದಕ್ಕೆ ಸಾಲುದೀಪ ಅಂತ ಹೆಸರಿಟ್ಟು ಆರ್ಟಿಕಲ್ ಕೊಟ್ಟಿರ್ತಕ್ಕಂಥವ್ರಿಗೆ ಭದ್ರಗಿರಿ ಅಚ್ಚುದಾಸರು, ಲೋಕೇಶ್ ದಾಸರವರು, ಮತ್ತು ನಮ್ಮ ಎಚ್ ಎಮ್ ಟಿಲಿದ್ದಂಥ ಎಚ್ ಎಮ್ ರಂಗಯ್ಯ, ಭಾಳಷ್ಟು ಜನ ಕಲಾವಿದರುಗಳು, ಸ್ನೇಹಿತರುಗಳನ್ನು ಎಲ್ಲ ಸಂಘಟನೆ ಮಾಡಿ ಅದನ್ನು ಮಾಡಿ ಎಲ್ಲರದು ಒಂದೊಂದು ಭಾವಚಿತ್ರವನ್ನು ಅವರವ್ರ ಆರ್ಟಿಕಲ್ ಮುಂದೆ ಹಾಕಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿ ನಾನೇ ರಿಕ್ವೆಸ್ಟ್ ಮಾಡಿದೆ, ಅಣ್ಣ ಒಂದು ಆರ್ಟಿಕಲ್ ಕೊಟ್ಟಾಗ ಅವರ ಫೋಟೋಗಳು ಹಾಕಿ ಅಂತ. ಈ ವಿಚಾರನ ಬರಗೂರು ರಾಮಚಂದ್ರಪ್ಪರ ಮುಂದೆ ಇಟ್ಟರು. ಆ ಬರಗೂರು ರಾಮಚಂದ್ರಪ್ಪನವರು ಒಂದೇ ಮಾತು ಹೇಳಿದ್ರಂತೆ, ಅವರೊಬ್ಬರು ಫೋಟೋ ಬಿಟ್ಟರೆ ಬೇರೆ ಯಾವುದೇ ಭಾವಚಿತ್ರ ಬುಕ್ಕಲ್ಲಿ ಬರಬಾರ್ದು. ವಿಚಾರ ಏನೇ ಹೇಳಿ, ಯಾರದೇ ಭಾವಚಿತ್ರ ಇರಕೂಡದು, ಹಾಗಿದ್ರೆ ನಾನು ಆರ್ಟಿಕಲ್ ಕೊಡ್ತೀನಿ, ಇದ್ರ ಕೊಡೋದಿಲ್ಲ ಇಂದ್ರಕುಮಾರ್ ಅಂತ ನೇರವಾಗಿ ಹೇಳಿದ್ರಂತೆ. ಇವತ್ತು ಬಹಳ ಆತ್ಮೀಯವಾಗಿ ಮಾತಾಡಿಸ್ತಾರೆ. ಆಗ ಈ ಬುಕ್ಕನ್ನು ತುಮಕೂರು ವಿಶ್ವವಿದ್ಯಾನಿಲಯದ ರಾಜಸ್ವಾಬ್ ಅಂತ ಹೇಳಿ ಕುಲಪತಿಗಳಾಗಿ ಇದ್ರು, ಅವ್ರ ಹತ್ರ ಈ ಬುಕ್ಕನ್ನು ಹೊರತರಲಿಕ್ಕೆ ಅವರೇ ಎಲ್ಲ ಆರ್ಥಿಕ ಸಹಕಾರವನ್ನು ಮಾಡಿಕೊಂಡು ಇಂದ್ರಕುಮಾರ್ ಅವರೇನೆ ಏನಾದರೂ ಮಾಡಿ ಈ ಬುಕ್ಕನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಮ್ಮ ಹಿರೇಮಠದ ಶ್ರೀಗಳವರನ್ನು, ಶಿವಾನಂದ ಶಿವಾಚಾರ್ಯರನ್ನು ಭೇಟಿ ಮಾಡಿ ಅವರೆಲ್ಲರ ಪೂರ್ಣ ಸಹಕಾರದಿಂದ ಈ ಕೀರ್ತನ ಗಂಧರ್ವ ಪುಸ್ತಕವನ್ನು ಹೊರತರ್ತಾರೆ. ಅಲ್ಲಿಂದ ಈಚೆಗೆ ಈ ಬುಕ್ಕು ಬಂದ ಮೇಲೆ ನನ್ನ ಬೆಳವಣಿಗೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಭದ್ರಗಿರಿ ಅಚ್ಚುದಾಸರವ್ರಿಗೆ, ಸರ್ವೋತ್ತಮ ದಾಸರವ್ರಿಗೆ, ಆಮೇಲೆ ಇವತ್ತು ನಮ್ಮ ಅಖಿಲ ಕರ್ನಾಟಕ ಕೀರ್ತನ ಕಲಾ ಪರಿಷತ್ನಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ದಾಸರವ್ರಿಗೆ ನನ್ನ ವಿಶೇಷವಾದಂಥ ಪರಿಚಯ ಆಗುತ್ತೆ. ಇವತ್ತು ಆತ್ಮೀಯವಾಗಿ ಒಬ್ಬ ಸ್ನೇಹಿತರಂತೆ. ನಮ್ಮ ಹಿರೇಮಠ ಸ್ವಾಮೀಜಿಯವರು ಅಷ್ಟೇ, ಈ ಬುಕ್ಕು ಹೊರಬಂತು ಅಂದಾಗ
ಸಮಾಜಕ್ಕೆ ಒಂದು ಕಣ್ಣಾಗಿ ನಾನು ಒಂದು ಸಾಂಸ್ಕೃತಿಕ ಲೋಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು. ಆಗ ಇವೆಲ್ಲ ವಿಚಾರವನ್ನು ನೋಡಿದಾಗ ಸರ್ಕಾರ ನನ್ನನ್ನು ಅಲ್ಲಲ್ಲಿ ಸಂಘ ಸಂಸ್ಥೆಗಳು ಗುರುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ತುಮಕೂರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆಗುತ್ತೆ, ಗಣರಾಜ್ಯೋತ್ಸವ ಪ್ರಶಸ್ತಿ ಆಗುತ್ತೆ, ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಇವೆಲ್ಲ ಆದ್ಮೇಲೆ ಬಂದಿದೆ ಮೇಡಮ್. ಹೌದು. ಅಂಬೇಡ್ಕರ್ ಪ್ರಶಸ್ತಿ ಆಗುತ್ತೆ, ಗಣರಾಜ್ಯೋತ್ಸವ ಪ್ರಶಸ್ತಿ, 3 ಪ್ರಶಸ್ತಿಗಳು ಆದ್ಮೇಲೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಆದಿದ್ದು ನನಗೆ ಗೊತ್ತಿಲ್ಲ. ಇವೆಲ್ಲ ಕೆಲಸ ಮಾಡಿದ್ನಲ್ಲ, ಇವನ್ ಲಕ್ಷ್ಮಣದಾಸ್ಗೂ ಸಹ ಗೊತ್ತಿಲ್ಲ. ಪ್ರಜಾವಾಣಿ ಪೇಪರ್ ಬಂದಾಗ ನಮ್ಮ ಸ್ನೇಹಿತರಾಗಿದ್ದಂತ ರಂಗನಾಥ್ನವರು, ಸರ್ ಇವತ್ತು ಪ್ರಜಾವಾಣಿ ಪೇಪರ್ ನೋಡಿರ ನೀವು ಅಂದ್ರು. ಏನ್ ಸರ್ ಅಂತದ್ದು ಅಂದೆ. ನೋಡಿ ಬೇಗ ನೋಡಿ ಅಂದರು. ಆವಾಗ ಪ್ರಜಾವಾಣಿ ಪೇಪರ್ ಸೆಕೆಂಡ್ ಪೇಜಲ್ಲಿ ಕರ್ನಾಟಕ ಕಲಾಶ್ರೀಗೆ ನರಸಿಂಹದಾಸ್ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಸಂಗೀತ ನೃತ್ಯ ಅಕಾಡೆಮಿಯಿಂದ ಅದು ಅನೌನ್ಸ್ ಆಗಿತ್ತು. ಹೀಗಾಗಿ ಎಲ್ಲ ಒಂದು ಕಡೆ ಸರ್ಕಾರ, ನಮ್ಮ ಇಲಾಖೆಯ ಎಲ್ಲ ನಮ್ಮ ತುಮಕೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ಕೆಲವು ಸ್ನೇಹಿತರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಸುರೇಶ್ ಅಂತ ಹೇಳಿ, ಮೇಘಾ ಅಂತ ಹೇಳಿ, ರಾಜೇಶ್ ಅಂತ ಹೇಳಿ, ದರ್ಶನ್, ಎಲ್ಲ ಹುಡುಗರು ತುಂಬ ಆತ್ಮೀಯ. ಯಾರೇ ಹೋಗ್ಲಿ ನರಸಿಂಹದಾಸರಿಗೆ ಅಂದ್ರೆ ಸರ್ ಪರವಾಗಿಲ್ಲ ಸರ್ ಅವ್ರ ಬಗ್ಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಕುಟುಂಬದವರ ಸಹಕಾರ ಹೇಗಿದೆ ಅಂತ ಹೇಳಿ, ಯಾಕೆಂದ್ರೆ ಅವ್ರ ಬೆಂಬಲ ಖಂಡಿತ ಬೇಕಾಗುತ್ತೆ. ಇಷ್ಟೆಲ್ಲ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಳ್ತಾ ಇದ್ದೀರಿ. ಸೊ ಹಾಗಾಗಿ ಕುಟುಂಬದವರ ಬೆಂಬಲ ಸಹಕಾರ ಹೇಗಿದೆ ಅಂತ ಹೇಳ್ತೀರಿ? ನಮ್ಮ ಕುಟುಂಬ ಅಂದ್ರೆ ನಾನು ನಮ್ಮ ಶ್ರೀಮತಿಯವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ಬೇಕಾಗುತ್ತೆ. ನಾನು ಬಹಳಷ್ಟು ಶಿಫ್ಟ್ಗಳಲ್ಲಿ ಡ್ಯೂಟಿಗೆ ಹೋಗ್ತಿದ್ದೆ. ಈ ಶನಿಕತೆಗೆ ಬಹಳ ಹೋಗ್ತಿದ್ದೆ. ಎಲ್ಲಿ ಯಾರು ಕಾರ್ಯಕ್ರಮಕ್ಕೆ ಕರೆದ್ರು ಹೋಗ್ತಿದ್ದೆ. ಒಂದು ಯಾವಾಗ ಹೋಗುವಾಗಲೂ ಸಹ ಅವರು ಈ ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತೇಳಿ ನನ್ನನ್ನು ತಡಿಲಿಲ್ಲ. ನನ್ನ ಅಣ್ಣ ತಮ್ಮದಿರಾಗ್ಬೋದು, ಅಕ್ಕ ತಂಗಿಯರಾಗ್ಬೋದು, ನನ್ನ ಆತ್ಮೀಯರಾಗಿರ್ಬೋದು, ನನ್ನ ಬಾಮೈದನ ಆಗಿರ್ಬೋದು, ಪ್ರತಿಯೊಬ್ಬರೂ ಸಹ, ವಿಶೇಷವಾಗಿ ನಮ್ಮ ಶ್ರೀಮತಿಯವರು ಯಾವಾಗಲೂ ನಾನು ಏನಾದರೂ ಮಾಡಿದ್ರೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ಳಿ ಅಂತೇಳಿ. 87ರಲ್ಲಿ ನಾನು ಮದುವೆ ಆಗ್ತೀನಿ. 89ಕ್ಕೆ ಒಂದು ಹೆಣ್ಮಗು ಆಗುತ್ತೆ. ನಾನು ಆಗ ಒಬ್ಬ ಪ್ರಭಾಕರ್ ಅಂತೇಳಿ ದೊಡ್ಡ ತಬ್ಲಿಸ್ಟು, ಒಂದು ದಿವಸ ಹರಿಕತೆಗೆ ನನಗೆ ತಬಲಾ ನುಡ್ಸಕ್ಕೆ ಬರ್ತಾರೆ. ಅವರು ಕರ್ನಾಟಕದಲ್ಲಿ ಇವನ್ನು ತಬ್ಲಿಸ್ಟು. ಅವರೊಂದು ದಿವಸ ಹೇಳ್ತಾರೆ ನನಗೆ, ಎಲ್ಲಾದರೂ ಒಂದು ಸಾರಿ ನೀವು ಸಂಗೀತ ಕಲ್ತ್ಕೊಂಬಿಡ್ರಿ, ನಿಮ್ಮ ವಾಕ್ಚಾತುರ್ಯ ಭಾಳ ಚೆನ್ನಾಗಿದೆ ಅಂತ. ನಾನು ಅಯ್ಯಲ್ ರಂಗಸಮಯ್ಯ ಅಂತೇಳಿ ಒಬ್ಬ ರಂಗಭೂಮಿ ನಿರ್ದೇಶಕರನ್ನ ಹಿಡ್ಕೊಂಡು ಹಾರ್ಮೋನಿಯಂ ಕಲಿಯಕ್ಕೆ ಹೋಗ್ತೀನಿ. ನನ್ನ ಮಗಳು 7th ಓದ್ತಾ ಇರ್ತಾಳೆ. ನಾನು ಬೆಳಗಿನ ಜಾವ ಎದ್ದು ಹಾರ್ಮೋನಿಯಂ ಪ್ರಾಕ್ಟೀಸ್ ಮಾಡುವಾಗ ನಾನು ಕಲಿತ್ಕೊಂತೀನಿ ಅದನ್ನ ಅಂತ ಬರ್ತಾಳೆ. ಆವಾಗ ನಾನು ಹಾರ್ಮೋನಿಯಂ ಎತ್ತು ಸೆಲ್ಫ್ ಮೇಲೆ ಇಟ್ಬಿಡ್ತೀನಿ. ಯಾಕಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಆಗುತ್ತೆ. ಅಷ್ಟೊತ್ಕಾಲ HMTನಲ್ಲಿ ಬಹಳಷ್ಟು ಜನ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿಗೆ ತೊಡಗಿಕೊಂಡಿದ್ರು. ಏನಾದರೂ ಮಕ್ಕಳಿಗೆ ಎಜುಕೇಷನ್ ಮಾಡಬೇಕು ಅಂತಕ್ಕಂಥದ್ದು ದೊಡ್ಡ ಆಸೆ ಆಗುತ್ತೆ. ಹಾಗಾಗಿ ಕುಟುಂಬದವರ ಸಹಕಾರ ಅಂತೂ ಭಾಳ ಅದ್ಭುತವಾಗಿದೆ ಮೇಡಮ್. ನಮ್ಮ ಶ್ರೀಮತಿ ಸಿ ನಾಗರತ್ನ ಅಂತ ಹೇಳಿ, ಅವರು ಬೆಂಗಳೂರಲ್ಲಿದ್ದು ನಮ್ಮ ತುಮಕೂರು ಜಿಲ್ಲೆಯವರೇ ಆಗಿದ್ರು. ಅವ್ರ ತಂದೆ ತಾಯಿನೂ ಅಷ್ಟೇ ತುಂಬ ನನಗೆ ಹೆಚ್ಚಿಗೆ ಗೌರವ ಕೊಟ್ಟು, ನಾನು ಯಾವುದೇ ವೃತ್ತಿ ಮಾಡಲಿ ತುಂಬ ಸಪೋರ್ಟ್ ಮಾಡೋರು. ಮಕ್ಕಳು ಏನು ಮಾಡ್ತಾರೆ? ಮಗಳು ಡಾಕ್ಟರ್ ಮೇಡಮ್, ಗೌರ್ಮೆಂಟ್ ಡಾಕ್ಟ್ರು. ಮಗ ಸಿವಿಲ್ ಇಂಜಿನಿಯರ್, ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಹೌಸಿಂಗ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಹಿಂಗಾಗಿ 2 ಮಕ್ಕಳು. 96ರಲ್ಲಿ ಒಂದು ಹೊಸ ಮನೆ ಕಟ್ತೀವಿ. ಆಗ ಶಿವಕುಮಾರ್ ಸ್ವಾಮೀಜಿನ ಮನೆ ಇನಾಗ್ರೇಷನ್ ಕರೆಸ್ತೀವಿ. ಆ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ, ಅವ್ರ ತಲೆ ಮೇಲೆ ಕೈ ಇಟ್ಟು. ಅವ್ರ ಆಶೀರ್ವಾದವೋ ಏನೋ ಆ ಮಕ್ಕಳು ಇವತ್ತು ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಆ ಮಕ್ಕಳು ಸಹ ಯಾವತ್ತೂ ನನ್ನನ್ನು ಅಡ್ಡ ತರಲಿಲ್ಲ, ಈ ಕೆಲಸಕ್ಕೆ ಹೋಗ್ಬೇಡಿ ಬಿಡಿ ಅಂತೇಳಿ. ನಮ್ಮ ಶ್ರೀಮತಿಯವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಹಳಷ್ಟು ಸಪೋರ್ಟ್ ಕುಟುಂಬದಿಂದ ಸಿಕ್ಕಿದೆ ಮೇಡಮ್ ನನಗೆ. ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ತಾ ಇದ್ದೀರಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದು ಹೇಗನ್ನಿಸ್ತು ತಮಗೆ? ತುಂಬಾ ಖುಷಿ ಅನಿಸ್ತೈತೆ ಮೇಡಮ್. ಯಾಕಂದ್ರೆ ಒಬ್ಬ ಕಲಾವಿದನಿಗಿಂತ ಅವಕಾಶಗಳು ಸಿಗ್ತಕ್ಕಂಥದ್ದೇ ಬಹಳ ಕಷ್ಟ. ನಿಜ. ಯಾಕಂದ್ರೆ ನಾವು ಸಮಾಜಕ್ಕೆ ಪರಿಚಯ ಆಗಿ ಇವತ್ತು ನಾನು ಒಂದು ಸಂಘಟನೆ ಕಟ್ಟಿ ಅಖಿಲ ಕರ್ನಾಟಕ ಕೀರ್ತನ ಕಲಾ ಪರಿಷತ್ತು ನನ್ನಿಂದ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಂತೇಳಿ ಆ ಪರಿಷತ್ನವರು ನನ್ನನ್ನು ಒಬ್ಬ ಸಹಕಾರ್ಯದರ್ಶಿಯಾಗಿ ನೇಮಿಸ್ಕೊಂಡು ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ಅವರು ಸದಾ ನನ್ನ ಜೊತೆಯಲ್ಲಿ ಚರ್ಚೆ ಮಾಡ್ತಿರ್ತಾರೆ. ಇಂಥವೆಲ್ಲ
ಕಂಡಾಗ ಮುಂದೆ ಏನಾದರೂ ಒಂದು ಹೊಸ ಆಯಾಮವನ್ನು ಈ ಕೀರ್ತನ ಕ್ಷೇತ್ರಕ್ಕೆ ತರ್ಬೋದೇನೋ ಬಹಳ ಖುಷಿ ಅನ್ನಿಸ್ತು ಮೇಡಮ್ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ಇದೆಲ್ಲವೂ ಸಹ ಡಾಕ್ಟರ್ ಲಕ್ಷ್ಮಣದಾಸ್ ಸಪೋರ್ಟ್ ಮಾಡಿ ನಮ್ಮ ತುಮಕೂರು ಜಿಲ್ಲೆ ಇವತ್ತು ಅವರಿಗೆ ಯೂನಿವರ್ಸಿಟಿ ಡಾಕ್ಟರೇಟ್ ಆಗಿದೆ, ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿದೆ. ಅವರ ಒಂದು ಪ್ರೋತ್ಸಾಹ ಇವತ್ತೂ ಸಹ ಇದೆ. ನಮ್ಮ ಪರಿಷತ್ತಿನ ಎಲ್ಲ ಕಲಾವಿದರ ಸಪೋರ್ಟ್ ಇದೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಚಂದನ ವಾಹಿನಿಯವರು ನನ್ನನ್ನು ಅಭಿಮಾನದಿಂದ ಇಲ್ಲಿ ಕರೆಸಿ ನನ್ನ ವಿಚಾರಗಳನ್ನು ಸಮಾಜಕ್ಕೆ ಮುಟ್ಟುವಂತೆ ಚರ್ಚೆ ಮಾಡಿ, ಮತ್ತು ಈ ಮೀಡಿಯಾದಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ತಾಂತ್ರಿಕ ವರ್ಗ, ಮತ್ತು ನನ್ನನ್ನು ವಿಶೇಷವಾಗಿ ಇವತ್ತು ಸಂದರ್ಶನ ಮಾಡಿದಂಥ ತಾವು, ಇದಕ್ಕೆ ಸಪೋರ್ಟ್ ಮಾಡೋದಂಥ ಆರತಿ ಮೇಡಮ್ ಅವರು, ಸತೀಶ್ ಅವರು, ಸುಕನ್ಯಾ ಅವರು, ಇವರೆಲ್ಲರಿಗೂ ಇಡೀ ಚಂದನವಾಹಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇನ್ನೊಂದು ಕೀರ್ತನೆ ನಿಮ್ಮ ಧ್ವನಿಯಲ್ಲಿ ಮೂಡಿ ಬರಬಹುದಾದ ಎಲ್ಲ ವೀಕ್ಷಕರಿಗಾಗಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ನಾವು ಇವತ್ತು ಎಲ್ಲ ದೇವರು ಧರ್ಮದ ಬಗ್ಗೆ ಹರಿಕಥೆಗಳನ್ನು ಮಾಡ್ತೀವಿ. ಆದರೆ ಜನಕಥಾ ಕೀರ್ತನ ಅಂತ ಹೇಳಿ ಹೊಸದಾಗಿ ಒಂದು ಕೀರ್ತನ ಲೋಕವನ್ನು ಡಾಕ್ಟರ್ ಲಕ್ಷ್ಮಣದಾಸರು ಹುಟ್ಟಾಕಿದ್ರು. ಇವತ್ತು ಅವರು ಡಾಕ್ಟರ್ ಅಂಬೇಡ್ಕರ್ದಾಗಲಿ, ಪಂಪಂದಾಗಲಿ, ಆಮೇಲೆ ಕುವೆಂಪುದಾಗಲಿ, ಯಾರೇ ಒಬ್ಬ ವ್ಯಕ್ತಿ ನಮ್ಮ ಶಿಕ್ಷಣ ವಿಶ್ವ HM ಗಂಗಾಧರಯ್ಯವ್ರವ್ರ ಬಗ್ಗೆ ತುಂಬ ಅದ್ಭುತವಾಗಿ ಕಥೆಗಳನ್ನು ಮಾಡ್ತಿದ್ರು. ವಿಶೇಷವಾಗಿ ಶಿವಕುಮಾರ ಸ್ವಾಮೀಜಿಯವರ ಕಥೆಯನ್ನು ಮಾಡಲಿಕ್ಕೆ ಹೊರಟ್ರವರು. ಅದನ್ನು ಕೇಳಿಸ್ಕೊಂಡೆ ನಾನು, ಏನಾದರೂ ಮಾಡಿ ನಾನು ಈ ಲೋಕಕ್ಕೆ ಹೋಗ್ಬೋದಲ್ಲ ಅಂತ ಹೇಳಿ ಆವಾಗ ಶಿವಕುಮಾರ ಸ್ವಾಮೀಜಿಗಳ ಸೂಕ್ಷ್ಮ ಪರಿಚಯವನ್ನು ತಿಳ್ಕೊಂಡು ಆಗ ನಾನು ಜನ ಕಥಾ ಕೀರ್ತನಕ್ಕೆ ಹೋದಾಗ ಶಿವಕುಮಾರ ಸ್ವಾಮೀಜಿಯವರನ್ನು ಕುರಿತಂತ ಒಂದು ಗೀತೆಯನ್ನ ಈಗ ನಿಮ್ಮ ಮುಂದೆ ಸಮಯ ಕಮ್ಮಿ ಇದೆ, ಸಾಧ್ಯವಾದಷ್ಟು ಒಂದೆರಡು ಸಾಲನ್ನ ತಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ. ಕೋಟಿಗೊಬ್ಬ ಶರಣ ಅದು ಪರಶಿವನಾಭರಣ, ಸಿದ್ಧಗಂಗೆಯ ಶಿವಕುಮಾರರ ಮಾಡೋಣ ಸ್ಮರಣ. ಕೋಟಿಗೊಬ್ಬ ಶರಣ ಅಭಿನವ ಬಸವಣ್ಣನಾಗಿ ಬಸವಣ್ಣನ ಪದದಲ್ಲಿ ಅಗಲು ಇರುಳು ಶ್ರಮಿಸಿ ಮರೆಯಾದ ಶಿವಕುಮಾರ ಯೋಗಿ. ಅಗಲು ಇರುಳು ಶ್ರಮಿಸಿ ಮರೆಯಾದ ಶಿವಕುಮಾರ ಯೋಗಿ. ವೀರಾಪುರದಲ್ಲಿ ಜನಿಸಿ ಸಿದ್ಧಗಂಗೆಯಲ್ಲಿ ನೆಲೆಸಿ, ವೀರಾಪುರದಲ್ಲಿ ಜನಿಸಿ ಸಿದ್ಧಗಂಗೆಯಲ್ಲಿ ನೆಲೆಸಿ ಅಗಲು ಇರುಳು ಶ್ರಮಿಸಿ ಮರೆಯಾದ ಶಿವಕುಮಾರ ಯೋಗಿ. ಅಗಲು ಇರುಳು ಶ್ರಮಿಸಿ ಮರೆಯಾದ ಶಿವಕುಮಾರ ಯೋಗಿ. ಕೋಟಿಗೊಬ್ಬ ಶರಣ ಅದು ಪರಶಿವನಾಭರಣ, ಸಿದ್ಧಗಂಗೆಯ ಶಿವಕುಮಾರರ ಮಾಡೋಣ ಸ್ಮರಣ. ಸಿದ್ಧಗಂಗೆಯ ಶಿವಕುಮಾರರ ಮಾಡೋಣ ಸ್ಮರಣ. ಬಹಳಷ್ಟು ಖುಷಿಯಾಯಿತು ಸರ್ ಕಾರ್ಯಕ್ರಮಕ್ಕೆ ಬಂದದ್ದು, ಜೊತೆಗೆ ನಿಮ್ಮ ವಿಚಾರಗಳನ್ನು ತಿಳಿಸಿದ್ದು. ಕೀರ್ತನೆಗಳು ಹಾಗೆಯೇ ಜನಪದ ಗೀತೆ ಆಗಿರ್ಬೋದು, ರಂಗಗೀತೆ ಆಗಿರ್ಬೋದು, ಇವೆಲ್ಲವೂ ಕೂಡ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸ್ತು ಅಂತ ಹೇಳ್ತಾ ತಮಗೆ ಚಂದನ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು ನನ್ನ ವೈಯಕ್ತಿಕವಾಗಿ ನನ್ನ ಎಲ್ಲ ಸ್ನೇಹಿತರ ಪರವಾಗಿ ಚಂದನ ವಾಹಿನಿಯ ಎಲ್ಲ ತಾಂತ್ರಿಕ ವರ್ಗಕ್ಕೆ ನನಗೆ ಈ ಕಾರ್ಯಕ್ರಮವನ್ನು ಮೂಡಿ ಬರಲಿಕ್ಕೆ ಸಹಾಯ ಮಾಡಿದಂಥ ಎಲ್ಲ ಮಹನೀಯರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ ಮೇಡಮ್. ನೋಡ್ತಾ ಇರಿ, ಇದು ನಿಮ್ಮ ಪ್ರೀತಿಯ ಚಂದನ ವಾಹಿನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಸರ್ವರಿಗೂ ಶುಭ ದಿನ. ನಮಸ್ಕಾರ.